Hello, good morning, my dear students. Welcome to the third session in the fifth unit of FEEE subject. That is the unit name is Introduction to Electronic Devices and Digital Electronics. ಈ ಒಂದು ಸೆಷನಲ್ಲಿ ಆಲ್ರೆಡಿ ನಾವು 2 ಸೆಷನನ್ನು ಮುಗಿಸಿದ್ದೀವಿ. 2 ಸೆಷನಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳನ್ನು ಕಲ್ತಿದ್ದೀವಿ. ಈಗ ಈ ಸೆಷನಲ್ಲಿ ನಾವೇನು ನೋಡೋಣ ಅಂದರೆ ಬೂಲಿಯನ್ ಐಡೆಂಟಿಟೀಸ್ ಆ್ಯಂಡ್ ಲಾಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಆ್ಯಂಡ್ ದಿ ನೆಕ್ಸ್ಟ್ ಸೆನ್ಸಾರ್ಸ್ ಬರುತ್ತೆ, ಸೆನ್ಸಾರ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಏನಿದು ಬೂಲಿಯನ್ ಐಡೆಂಟಿಟೀಸ್ ಆ್ಯಂಡ್ ಲಾಸ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಜಿಟಲ್ ಸಿಸ್ಟಮ್ ಬಗ್ಗೆ ಓದ್ತಾ ಇದ್ವಿ. ಡಿಜಿಟಲ್ ಡಿವೈಸಸ್ಗಳು ಡಿಜಿಟಲ್ ಸಿಗ್ನಲ್ಸ್ಗಳನ್ನು ಪ್ರೊಸೆಸ್ ಮಾಡ್ತವೆ. ಡಿಜಿಟಲ್ ಸಿಗ್ನಲ್ಸ್ಗಳು ಅಂದರೆ ಝೀರೋಸ್ ಆ್ಯಂಡ್ ಒನ್ಸ್ ಮಾತ್ರ ಇರುತ್ತೆ. ಈ 0 ಮತ್ತು 1 ಇರೋದ್ರಿಂದ ಮೋಸ್ಟ್ ಆಫ್ ದ ಡಿಜಿಟಲ್ ಸರ್ಕ್ಯೂಟ್ಸ್ಗಳಲ್ಲಿ ನಾವು ಈ ಸಿಗ್ನಲ್ಸ್ ಡಿಜಿಟಲ್ ಸಿಗ್ನಲ್ಸ್ನ ಬಳಸ್ತೀವಿ. ಅಲ್ಲಿ 0 ಮತ್ತು 1 ಅಂತ ಇರುತ್ತೆ, ಅದನ್ನು ಪ್ರೋಸೆಸ್ ಮಾಡ್ತೀವಿ. ಈ ಪ್ರೋಸೆಸ್ ಮಾಡಲಿಕ್ಕೆ ಬೂಲಿಯನ್ ಆಲ್ಜಿಬ್ರಾ ಅಂತ ಮಾಡಿದ್ದಾರೆ. ಈ ಡಿಜಿಟಲ್ ಸಿಸ್ಟಮನ್ನು ಅಥವಾ ಡಿಜಿಟಲ್ ಸರ್ಕ್ಯೂಟ್ಗಳನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಬೂಲಿಯನ್ ಆಲ್ಜಿಬ್ರಾ ಅಂತ ಬಂದಿದೆ. ನೀವು ಹೆಂಗೆ ನಾರ್ಮಲ್ ಆಲ್ಜಿಬ್ರಾ ಬಳಸ್ತೀರಾ, ಆಲ್ಜಿಬ್ರಾದಲ್ಲಿ ಡಿಫ್ರೆಂಟ್ ಆಪರೇಷನ್ಸ್ನ ಮಾಡ್ತೀರಾ, ಹಂಗೆ ಓನ್ಲಿ ಬೈನರಿ ಸಿಸ್ಟಮನ್ನು ಹ್ಯಾಂಡಲ್ ಮಾಡೋದಕ್ಕೆ ಬೂಲಿಯನ್ ಆಲ್ಜಿಬ್ರಾ ಅಂತ ಇದೆ. ನಿಮ್ಮ ಡೆಸಿಮಲ್ ಸಿಸ್ಟಮ್ನ ಹ್ಯಾಂಡಲ್ ಮಾಡೋದಕ್ಕೆ ನಾರ್ಮಲ್ ಆಲ್ಜಿಬ್ರಾ ನೀವು ಹೈಸ್ಕೂಲಲ್ಲಿ ಕಲ್ತಿರ್ತೀರ. ಬಟ್ ಈ ಬೂಲಿಯನ್ ವ್ಯಾಲ್ಯೂಸ್ ಝೀರೋಸ್ ಆ್ಯಂಡ್ ಒನ್ಸನ್ನು ಮಾತ್ರ ಹ್ಯಾಂಡಲ್ ಮಾಡೋದಕ್ಕೆ, ಅವುಗಳ ಮೇಲೆ ಡಿಫ್ರೆಂಟ್ ಆಪರೇಷನ್ಸ್ನ ಮಾಡಲಿಕ್ಕೆ ನಾವೇನಂತ ಕರಿತೀವಿ, ಬೂಲಿಯನ್ ಆಲ್ಜಿಬ್ರಾ ಅಂತ ಕರಿತೀವಿ. ಸೊ ಬೂಲಿಯನ್ ಆಲ್ಜಿಬ್ರಾ ಈಸ್ ಅ ಸೆಟ್ ಆಫ್ ರೂಲ್ಸ್ ಯೂಸ್ಡ್ ಟು ಅನಲೈಸ್ ಆ್ಯಂಡ್ ಸಿಂಪ್ಲಿಫೈ ದ ಡಿಜಿಟಲ್ ಸರ್ಕ್ಯೂಟ್ಸ್. ನಿಮ್ಮ ಡಿಜಿಟಲ್ ಸರ್ಕ್ಯೂಟ್ಸ್ಗಳನ್ನು ಎಲ್ಲಿ ಝೀರೋಸ್ ಆ್ಯಂಡ್ ಒನ್ಸ್ಗಳನ್ನು ಯೂಸ್ ಮಾಡುತ್ತೆ ಅದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ, ಅನಲೈಸ್ ಮಾಡಲಿಕ್ಕೆ ಬೂಲಿಯನ್ ಆಲ್ಜಿಬ್ರಾನ ಬಳಸ್ತೀವಿ. ಇದರಲ್ಲಿ ಸೋ ಮೆನಿ ರೂಲ್ಸ್ಗಳಿದ್ದಾವೆ. ಇದನ್ನು ಯಾರು ಕಂಡುಹಿಡಿದಿದ್ದು ಅಂದರೆ ಜಾರ್ಜ್ ಬೂಲ್ ಅಂತೇಳಿ 1854 ಕಂಡುಹಿಡಿತಾರೆ. ಅದಕ್ಕೆ ಇದನ್ನು ಬೂಲಿಯನ್ ಆಲ್ಜಿಬ್ರಾ ಅಂತ ಕರಿತೀವಿ, ಜಾರ್ಜ್ ಬೂಲ್. ಇದರಲ್ಲಿ ಮೇಯ್ನ್ಲಿ 3 ಆಪರೇಷನ್ಸ್ ಬರ್ತವೆ. ಆ 3 ಆಪರೇಷನ್ಸ್ ಅಲ್ಲಿ ಮೇಯ್ನ್ ಆಗಿ ನಮಗೆ 2 ಆಪರೇಷನ್ಸ್, ಒಂದು ಆರ್ ಆಪರೇಷನ್ ಅಂತ, ಇನ್ನೊಂದು ಅಂಡ್ ಆಪರೇಷನ್ಸ್ ಅಂತ ಬರುತ್ತೆ, ಇನ್ನೊಂದು ನಾಟ್ ಆಪರೇಷನ್ ಅಂತ ಬರುತ್ತೆ. ಈ 3 ಆಪರೇಷನ್ಸ್ಗಳನ್ನು ನಾವು ಯೂಶಲಿ ಈ ಝೀರೋಸ್ ಅಂಡ್ ಒನ್ಸ್ ಮೇಲೆ ಪರ್ಫಾರ್ಮ್ ಮಾಡ್ತೀವಿ. ಆರ್ ಆಪರೇಷನ್ ಅನ್ನ ಬೂಲಿಯನ್ ಅಡಿಷನ್ ಅಂತ ಕರಿತೀವಿ, ಅದನ್ನ ಪ್ಲಸ್ ಸಿಂಬಲ್ ಇಂದ ಬಳಸ್ತಾರೆ. ಅಂಡ್ ಆಪರೇಷನ್ಸ್ ಅನ್ನ ಬೂಲಿಯನ್ ಮಲ್ಟಿಪ್ಲಿಕೇಶನ್ ಅಂತ ಕರೀತಾರೆ, ಅದನ್ನ ಡಾಟ್ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಆಪರೇಟರ್ ಡಾಟ್ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಹಾಗಾದ್ರೆ ಅವನ್ನ ಬೂಲಿಯನ್ ಆಪರೇಟರ್ಸ್ಗಳನ್ನ ನೋಡೋದಾದ್ರೆ ಒಂದು ಅಂಡ್ ಅಂತ, ಇನ್ನೊಂದು ಆರ್ ಅಂತ, ಮತ್ತೊಂದು ನಾಟ್ ಆಪರೇಷನ್ ಅಂತ. ಅಂಡ್ ಅಂದ್ರೆ ನೀವು ಈಗ ವೆನ್ ಡಯಾಗ್ರಾಮ್ ಮೂಲಕ ನೋಡ್ಬೋದು. ಏನು ಅಂಡ್ ಅಂದ್ರೆ, 2 ವ್ಯಾಲ್ಯೂಸ್ಗಳನ್ನು ಅಥವಾ 2 ವೇರಿಯೇಬಲ್ಸ್ಗಳನ್ನು ನಾನು ಅಂಡ್ ಆಪರೇಷನ್ಸ್ ಮಾಡಿದಾಗ ಎರಡೂ ಕೂಡ ಬೋತ್ ಕೀವರ್ಡ್ಸ್ ಬರ್ತಕ್ಕಂಥ ಏನು ಪ್ರದೇಶ ಇದೆ ಅಥವಾ ಏರಿಯಾ ಇದೆ ಅದನ್ನು ನಾನು ಅಂಡ್ ಆಪರೇಷನ್ ಅಂತ ಕರಿತೀನಿ. ಎ ಮತ್ತು ಬಿದಲ್ಲಿ ಕಾಮನ್ ಇರ್ತಕ್ಕಂಥ ಏರಿಯಾ, ಅದು ಅಂಡ್ ಆಪರೇಷನ್ ಕೊಡುತ್ತೆ ನಮಗೆ. ಆರ್ ಆಪರೇಷನ್ ಏನು ಕೊಡುತ್ತೆ ಅಂದರೆ ರಿಸಲ್ಟ್ಸ್ ಕಂಟೈನಿಂಗ್ ಬೋತ್ ಕೀವರ್ಡ್ಸ್ ಎ ಆ್ಯಂಡ್ ಬಿ, ಏನೂ ಆಗಿರ್ಬೋದು ಅಥವಾ ಬಿನೂ ಆಗಿರ್ಬೋದು. ಹಂಗಿದ್ರೆ ಅದನ್ನೇನಂತ ಕರಿತೀನಿ, ಆರ್ ಆಪರೇಷನ್ ಅಂತ ಕರಿತೀನಿ. ನಾಟ್ ಅಂದ್ರೆ ಏನು, ರಿಸಲ್ಟ್ ಕಂಟೈನಿಂಗ್ ದ ಕೀವರ್ಡ್ ಎ ಎಕ್ಸ್ಕ್ಲೂಡಿಂಗ್ ಎನಿ ಕೀವರ್ಡ್ ವಿತ್ ಬಿ, ಬಿ ಇಲ್ಲದೆ ಇರೋ ಅಂತ ಎ ವ್ಯಾಲ್ಯೂಸ್ನ ನಾಟ್ ಆಪರೇಷನ್ ಅಂತ ಕರಿತೀನಿ. ಸೊ ನಿಮ್ಗೆ ಇದು ಹಿಂಗೆ ಹೇಳಿದ್ರೆ ಗೊತ್ತಾಗಲ್ಲ, ನಾರ್ಮಲ್ ಆಗಿ ಹೇಳ್ತೀನಿ ನಾನು ಏನು ಅಂತ. ಅಂಡ್ ಮತ್ತೆ ಆರ್ನ ಯಾವಾಗ ಬಳಸ್ತೀವಿ, ಜನರಲ್ ಆಗಿ ಅಂಡ್ ಅಂದ್ರೇನು, ಆರ್ ಅಂದ್ರೇನು ಅಂತ. ನೀವು ನಾರ್ಮಲ್ ಇಂಗ್ಲಿಷ್ ಮಾತಾಡುವಾಗ ಅಂಡ್ ಅಂತ ಬಳಸ್ತೀರಾ. ವಾಟ್ ಇಸ್ ದ ಮೀನಿಂಗ್ ಆಫ್ ಅಂಡ್? ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಅಂಡ್ ಆಪರೇಷನ್ಗೆ ನೀವು ನಿಮ್ಮ ಒಂದು ಮಗು ಮನೆಯಲ್ಲಿ ಕೇಳುತ್ತೆ, ನಾನು ಸ್ಕೂಲ್ಗೆ ಹೋಗ್ಬೇಕು ಅಂದರೆ ನನಗೆ ಚಾಕ್ಲೇಟ್ ಬೇಕು, ನನಗೆ ಏನು ಬೇಕು, ಐಸ್ ಕ್ರೀಮ್ ಬೇಕು, ಹಂಗಾದ್ರೆ ಅಷ್ಟೇ ಸ್ಕೂಲ್ಗೆ ಹೋಗ್ತೀನಿ ಅನ್ನುತ್ತೆ. ಇಫ್ ಐ ವಾಂಟ್ ಟು ಗೋ ಟು ಸ್ಕೂಲ್ ಐ ನೀಡ್ ಚಾಕ್ಲೇಟ್ ಅಂಡ್ ಐಸ್ ಕ್ರೀಮ್. ಚಾಕ್ಲೇಟ್ ಅಂಡ್ ಐಸ್ ಕ್ರೀಮ್ ಅಂತ ಹೇಳಿದ್ರು. ವಾಟ್ ಇಸ್ ದ ಮೀನಿಂಗ್ ಆಫ್ ಅಂಡ್ ದೇರ್? ಅಥವಾ ನಾನು ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಚಾಕ್ಲೇಟ್ ಆರ್ ಐಸ್ ಕ್ರೀಮ್ ಅನ್ನುತ್ತೆ. ಚಾಕ್ಲೇಟ್ ಕೊಡಿಸ್ಬೇಕು ಅಥವಾ ಐಸ್ ಕ್ರೀಮ್ ಕೊಡಿಸ್ಬೇಕು ಅನ್ನುತ್ತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಆರ್ ದೇರ್? ಹೇಳ್ತೀರಾ ಯಾರಾದರೂ? ಅಂಡ್ ಅಂದರೆ ಏನಂತ ಅರ್ಥ ಅಲ್ಲಿ, ಆರ್ ಅಂದರೆ ಏನು? ಈಗ ಆ ಮಗು ನನಗೆ ಚಾಕ್ಲೇಟು ಮತ್ತು ಐಸ್ ಕ್ರೀಮ್ ಕೊಟ್ಟರೆ ಮಾತ್ರ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿದಾಗ ನೀನು ಬರೀ ಚಾಕ್ಲೇಟ್ ಕೊಡಿಸ್ತೀಯಾ, ಐಸ್ ಕ್ರೀಮ್ ಕೊಡಿಸಲ್ಲ ಅಂತ ಇರ್ಕ, ಹೋಗುತ್ತಾ ಅದು ಸ್ಕೂಲ್ಗೆ? ಹೋಗಲ್ಲ. ಯಾಕೆ? ಅದು ಹೇಳಿರೋದು ಅಂಡ್ ಅಂತ. ಅಂಡ್ ಅಂದ್ರೆ ಬೋತ್, ನನಗೆ ಎರಡೂ ಬೇಕು. ಎರಡೂ ಅಂದರೆ ಚಾಕ್ಲೇಟೂ ಬೇಕು, ಐಸ್ ಕ್ರೀಮೂ ಬೇಕು. ಅವೆರಡೂ ಟ್ರೂ ಆದರೆ ಮಾತ್ರ ನಾನು ಸ್ಕೂಲ್ಗೆ ಹೋಗೋದು ಟ್ರೂ ಆಗುತ್ತೆ.
ಅದಕ್ಕೆ ಅಂಡ್ ಆಪರೇಷನ್ ಅಂತ. ಅದೇನಾದ್ರೂ ಆರ್ ಅಂದ್ರೆ ಏನರ್ಥ? ನಾನು ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಚಾಕ್ಲೇಟ್ ಕೊಡಿಸ್ಬೇಕು ಆರ್ ಐಸ್ ಕ್ರೀಮ್ ಕೊಡಿಸ್ಬೇಕು ಅಂತ ಕೇಳ್ತು ಅಂದ್ರೆ ಆರ್ ಅನ್ ಮೀನಿಂಗ್ ಏನು? ಐದರ್ ನೀನು ಚಾಕ್ಲೇಟ್ ಕೊಡಿಸು ಇಲ್ಲ ಐಸ್ ಕ್ರೀಮ್ ಕೊಡಿಸು, ಎರಡರಲ್ಲಿ ಒಂದು ಕೊಡಿಸಿದ್ರೆ ಹೋಗ್ತೀನಿ ನಾನು. ಐದರ್ ಯಾವ್ದಾರ ಒಂದು ಟ್ರೂ ಆದರೆ ನಾನು ಹೇಳಿರೋದು ನಾನು ಹೋಗ್ತೀನಿ ಸ್ಕೂಲ್ಗೆ ಹೋಗೋದು ಟ್ರೂ ಆಗುತ್ತೆ ಅಂತ. ಅದು ಮೀನಿಂಗ್ ಆಫ್ ಆರ್, ರೈಟ್? ಸೊ ನಾಟ್ ಅಂದ್ರೆ ಉಲ್ಟಾ ಅಂತ. ನಾನು ಸ್ಕೂಲಿಗೆ ಹೋಗ್ತೀನಿ ಅಂದ್ರೆ ನಾಟ್ ಆಪರೇಷನ್ ಮಾಡಿದ್ರೆ ಹೋಗಲ್ಲ ಅಂತ ಅರ್ಥ. ಹೋಗಲ್ಲ ಅಂತ ಹೇಳಿದ್ರೆ ನಾಟ್ ಆಪರೇಷನ್ ಮಾಡಿದ್ರೆ ಹೋಗ್ತೀನಿ ಅಂತ ಅರ್ಥ. ಸೊ ಅದು ಸಿಂಪಲ್ ಆಗಿ ನಿಮಗೆ ಈ ವೆನ್ ಡಯಾಗ್ರಾಮ್ ಅಲ್ಲಿ ಗೊತ್ತಾಗಲ್ಲ. ಅಂಡ್ ಅಂದ್ರೆ ವೆನ್ ನಾನು ಹೇಳೋ ಅಂತ ಎರಡೂ ಕಂಡೀಷನ್ ಟ್ರೂ ಆದ್ರೆ, ಟ್ರೂ ಅಂದ್ರೆ 1 ಇದ್ರೆ ನನ್ನ ರಿಸಲ್ಟ್ 1 ಆಗುತ್ತೆ. ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್. ಕೇಳಿಸ್ತಾ ಐತನಪ್ಪ? ಹಲೋ ಪುನೀತ್, ರಾಜ್. ಕೇಳಿಸ್ತಾ ಇದೆ. ಹಾ ಸರ್ ಕೇಳಿಸಿದೆ ಸರ್. ಓಕೆ, ಪವರ್ ಹೋಯ್ತು. ಐ ಜಸ್ಟ್ ಸ್ವಿಚ್ ಟು ದ ದಿಸ್ ಒನ್ ಮೈ ಮೊಬೈಲ್. ಓಕೆ, ಐ ವಾಸ್ ಎಕ್ಸ್ಪ್ಲೈನಿಂಗ್ ದಟ್, ಐ ಥಿಂಕ್ ರೆಕಾರ್ಡ್ ಆಗ್ತಿದೆ ಅನ್ಕೊಳ್ತೀನಿ. ಐ ವಾಸ್ ಎಕ್ಸ್ಪ್ಲೈನಿಂಗ್ ದಟ್ ಅಂಡ್ ಆರ್ ಆಪರೇಷನ್. ಅಂಡ್ ಅಂತ ಹೇಳಿದ್ರೆ ಬೋತ್ ಕಂಡೀಷನ್ ಟ್ರೂ ಆದರೆ ನನ್ನ ರಿಸಲ್ಟ್ ಟ್ರೂ ಆಗಿರುತ್ತೆ. ಆರ್ ಅಂದರೆ ಎನಿ ಒನ್ ಕಂಡೀಷನ್ ಟ್ರೂ ಆದರೆ ಅಥವಾ ಎರಡೂ ಟ್ರೂ ಆದರೆ ನಂದು ಕಂಡೀಷನ್ ಟ್ರೂ ಆಗುತ್ತೆ ಅಂತ. ಸೊ ನಾಟ್ ಅಂದರೆ ಟ್ರೂ ಇದ್ದರೆ ಫಾಲ್ಸ್ ಆಗುತ್ತೆ, ಫಾಲ್ಸ್ ಇದ್ದರೆ ಟ್ರೂ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಬೂಲಿಯನ್ ಆಪರೇಷನ್ಸ್. ಇಲ್ಲಿ ಟ್ರುತ್ ಟೇಬಲ್ ನೋಡ್ಬೋದು. ನಮ್ಮ ಮೆಕ್ಯಾನಿಕಲ್ನವ್ರಿಗೆ ಮತ್ತು ಸಿವಿಲ್ನವ್ರಿಗೆ ಗೊತ್ತಾಗಲ್ಲ ಇದು ಏನು ಸರ್ ಇದು ಟ್ರುತ್ ಟೇಬಲ್ ಅಂದರೆ ಅಂತ. ಎಷ್ಟು ಜನ ಇದ್ದಾರೆ ಮೆಕ್ಯಾನಿಕಲ್, ಸಿವಿಲ್ ಯಾರಾದರೂ? ಇನ್ನು ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು, ಸಿ ಎಸ್ನವ್ರಿಗೆ ಗೊತ್ತಾಗುತ್ತೆ ಇದು ಟ್ರುತ್ ಟೇಬಲ್. ಎನಿಬಡಿ ಫ್ರಮ್ ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್? ಎಸ್ ಸರ್. ಯಾರು? ಬಸವರಾಜನಪ್ಪ? ಎಸ್ ಸರ್, ಎಸ್ ಸರ್. ಗೊತ್ತಿದೆನೋ ಟ್ರುತ್ ಟೇಬಲ್ ಅಂದ್ರೆ ಏನು, ಲಾಜಿಕ್ ಹೆಂಗ್ ವರ್ಕ್ ಆಗುತ್ತೆ ಅಂತ? ಇಲ್ಲ ಸರ್. ಓಕೆ ಫೈನ್. ಈಗ ಅಂಡ್ ಅಂದ್ರೆ ಏನು, ಆರ್ ಅಂದ್ರೆ ಏನು ಅಂತ ಕಾಮನ್ ಆಗಿ ಗೊತ್ತಾಯ್ತಾ? ಹಾ ಸರ್ ಗೊತ್ತಾಯ್ತು. ಅಂಡ್ ಮೀನಿಂಗ್ ಏನಪ್ಪ, ಎರಡೂ ಕಂಡೀಷನ್ ಟ್ರೂ ಆದರೆ ಟ್ರೂ ಆಗ್ತೀನಿ. ಆರ್ ಮೀನಿಂಗ್ ಏನು, ಒಂದು ಕಂಡೀಷನ್ ಟ್ರೂ ಆದರೆ ಟ್ರೂ ಆಗ್ತೀನಿ ಅಂತ ಅರ್ಥ, ರೈಟ್? ನಾನು ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಅದು ಹೆಂಗೆಲ್ಲ ವರ್ಕ್ ಆಗುತ್ತೆ ಅಂತ ನೋಡ್ಬಿಡಿ. ಇಲ್ಲಿ ಎರಡು ವೇರಿಯೇಬಲ್ಗಳಿದಾವೆ ಅಂತ ತಿಳ್ಕೊಳ್ಳಿ. ಎರಡು ವೇರಿಯೇಬಲ್, ಎರಡು ಕಂಡೀಷನ್ ಇದಾವೆ. ಆ ಎರಡು ಕಂಡೀಷನ್ಗೆ ಏನು ಟ್ರೂ ಆದರೆ ಅಥವಾ ಫಾಲ್ಸ್ ಆದರೆ, ಟ್ರೂ ಅಂದರೆ ಇಲ್ಲಿ 1 ಅಂತ, ಫಾಲ್ಸ್ ಅಂದರೆ 0 ಅಂತ. ಎರಡೂ 0 ಕೊಟ್ಟರೆ ಅಂದರೆ ಎರಡು ಕಂಡೀಷನ್, ನಾನು ಐಸ್ ಕ್ರೀಮ್ ಬೇಕು, ಚಾಕ್ಲೇಟ್ ಬೇಕು, ಆದರೆ ನೀನು ಐಸ್ ಕ್ರೀಮ್ನೂ ಕೊಡಿಸಲ್ಲ, ಚಾಕ್ಲೇಟ್ನೂ ಕೊಡಿಸಲ್ಲ, ಎರಡೂ 0 ಆಯಿತು. ಆವಾಗ ನಾನು ಔಟ್ಪುಟ್ ಸ್ಕೂಲ್ಗೆ ಹೋಗೋದೇನಾಗುತ್ತೆ 0, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಅರ್ಥ. ಅದೇ ಅಂಡ್ ಕಂಡೀಷನಲ್ಲಿ ಒಂದು ಐಸ್ ಕ್ರೀಮ್ ಕೊಡಿಸಲ್ಲ, ಚಾಕ್ಲೇಟ್ ಮಾತ್ರ ಕೊಡಿಸ್ತೀಯ. ನಾನು ಕೇಳಿರೋದೇನು, ಐಸ್ ಕ್ರೀಮ್ ಕೊಡಿಸ್ಬೇಕು, ಚಾಕ್ಲೇಟ್ ಕೊಡಿಸ್ಬೇಕು ಮತ್ತು ಅಂತ ಕಂಡೀಷನ್ ಹಾಕಿದ್ದೀನಿ, ಅಂಡ್ ಅಂತ ಕಂಡೀಷನ್ ಹಾಕಿದ್ದೀನಿ. ಆವಾಗ ನೀನು ಯಾವ ರೀತಿ ನನಗೆ ಇನ್ಪುಟ್ ಕೊಡ್ತೀಯ, ನಾನು ಆ ಥರ ಔಟ್ಪುಟ್ ಕೊಡ್ತೀನಿ. ಆ ಮಗು ಆ ಥರ ಔಟ್ಪುಟ್ ಕೊಡುತ್ತೆ. ಸೊ ಅಲ್ಲಿಗೆ ಐಸ್ ಕ್ರೀಮ್ ಕೊಡಿಸಲ್ಲ ನೀನು, ಬರೀ ಚಾಕ್ಲೇಟ್ ಕೊಡಿಸ್ತೀಯ. ಅವಾಗ ಏನು ಮಾಡ್ತೀನಿ ನಾನು ಬಸವರಾಜ್? ಸ್ಕೂಲಿಗೆ ಹೋಗಲ್ಲ. ಅದೇ ಐಸ್ ಕ್ರೀಮ್ ಕೊಡಿಸ್ತೀಯ, ಚಾಕ್ಲೇಟ್ ಕೊಡಿಸಲ್ಲ, ಅವಾಗಲೂ ಹೋಗಲ್ಲ ನಾನು. ನೀನು ಐಸ್ ಕ್ರೀಮು ಕೊಡಿಸಿದ್ರೆ, ಚಾಕ್ಲೇಟು ಕೊಡಿಸಿದ್ರೆ ಮಾತ್ರ ನಾನು ಅವಾಗ ಸ್ಕೂಲಿಗೆ ಹೋಗ್ತೀನಿ. ಇದು ಅಂಡ್ ಗೇಟ್ ವರ್ಕ್ ಆಗೋದು, ಅಂಡ್ ಲಾಜಿಕ್ ವರ್ಕ್ ಆಗೋದು ಅಂತ. ನಮ್ಮ ಡಿಜಿಟಲ್ ಸರ್ಕ್ಯೂಟ್ಸ್ಗಳಲ್ಲಿ ನಾನು ಇಲ್ಲಿ ಹೇಳ್ತಿರೋದು ಏನು ಅಂದರೆ, ಎರಡು ಇನ್ಪುಟ್ಸ್ ಕೊಡ್ತೀಯಾ ಅಂತ ತಿಳ್ಕೊ. ಎರಡು ಇನ್ಪುಟ್ಸಲ್ಲಿ ಎರಡೂ 0 ಇದ್ದರೆ ನನ್ನ ಔಟ್ಪುಟ್ 0 ಬರುತ್ತೆ. ಒಂದು ಇನ್ಪುಟ್ 0 ಇದ್ದು ಇನ್ನೊಂದು ಇನ್ಪುಟ್ 1 ಇದ್ದರೆ 0 ಬರುತ್ತೆ. ಇನ್ನೊಂದು 1 ಇದ್ದು ಇನ್ನೊಂದು 0 ಇದ್ದರೂ 0 ಬರುತ್ತೆ.
ಔಟ್ಪುಟ್ಟು. ಬಟ್ ಎರಡೂ ಇನ್ಪುಟ್ಗಳು 1 ಇದ್ರೆ ಔಟ್ಪುಟ್ ಏನಾಗುತ್ತೆ 1 ಬರುತ್ತೆ. ದಟ್ ಈಸ್ ಅಂಡ್ ಆಪರೇಷನ್, ರೈಟ್? ಅದು ಅಂಡ್ ಆಪರೇಷನ್. ಆದರೆ ಆರ್ ಅಂದ್ರೇನು? ಆರ್ ಅಂದ್ರೇನು? ಯಾವುದಾದ್ರೂ ಒಂದು ಇನ್ಪುಟ್ ಟ್ರೂ ಆದರೆ ಸಾಕು ನನಗೆ. ಯಾವ್ದಾದ್ರು ಒಂದು ಇನ್ಪುಟ್ ನಾನು ಏನಕ್ಕೆ ಕೇಳಿರ್ತೀನಿ, ನಾನು ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಚಾಕ್ಲೇಟ್ ಕೊಡಿಸು, ಇಲ್ಲ ಅಂದರೆ ಐಸ್ ಕ್ರೀಮ್ ಕೊಡಿಸು ಅಂತ ಕೇಳಿರ್ತೀನಿ. ಆರ್ ಅಂತ ಯೂಸ್ ಮಾಡಿದ್ದೀನಿ ಅಂದರೆ ವರ್ಡ್ ಯಾವ್ದಾರ ಒಂದು ಕೊಡಿಸಿದ್ರೆ ನಡೆಯುತ್ತೆ ಅಂತ ಅರ್ಥ ಅಲ್ವಾ? ಸೊ ಅಲ್ಲಿಗೆ ಏನಾಗುತ್ತೆ, ಆರ್ ಆಪ್ರೇಷನ್ ಮಾಡುವಾಗ ಅಂದರೆ ಆರ್ ಆಪ್ರೇಷನ್ ಅಂದರೆ ಪ್ಲಸ್ ಅಂತೀವಿ. ಪ್ಲಸ್ ಟ್ರೂ ಆಗಬೇಕು ಅಂದರೆ ಯಾವುದಾದ್ರೂ ಒಂದು ಇನ್ಪುಟ್ ಟ್ರೂ ಆಗಿದ್ರೆ ಸಾಕು, ಅಥವಾ ಎರಡು ಟ್ರೂ ಆಗಿದ್ರೆ ಸಾಕು. ಬಟ್ ಆರ್ ಆಪ್ರೇಷನಲ್ಲಿ ನಾನು ಯಾವಾಗ ಸ್ಕೂಲ್ಗೆ ಹೋಗಲ್ಲ ಹೇಳಿ, ಯಾವಾಗ ಫೇಲ್ ಆಗುತ್ತಿದೋ ಎರಡೂ ಇನ್ಪುಟ್ಸ್ಗಳು 0 ಇದ್ದಾಗ ಮಾತ್ರ ಫೇಲ್ ಆಗುತ್ತೆ. ದಟ್ ಈಸ್ ಆರ್ ಲಾಜಿಕ್. ಅಂಡ್ ಟ್ರೂತ್ ಟೇಬಲ್ಗೂ ಮತ್ತು ಆರ್ ಟ್ರೂತ್ ಟೇಬಲ್ಗೂ ಹೆಂಗಪ್ಪ ನೆನ್ಪಿಟ್ಕೊಳ್ಳೋದು ಅಂದರೆ, ಅಂಡ್ ಎರಡೂ ಇನ್ಪುಟ್ ಟ್ರೂ ಇದ್ದರೆ ಔಟ್ಪುಟ್ ಟ್ರೂ ಆಗುತ್ತೆ. ಆರಲ್ಲಿ ಎರಡೂ ಇನ್ಪುಟ್ ಫೇಲ್ ಆಗಿದ್ರೆ ಮಾತ್ರ ಔಟ್ಪುಟ್ ಫೇಲ್ ಆಗುತ್ತೆ, ಇನ್ನು ಉಳಿದ ಕಂಡೀಷನಲ್ಲೆಲ್ಲ ಪಾಸ್ ಆಗುತ್ತೆ. ಹೆಂಗಾರ ಅಸ್ಯೂಮ್ ಮಾಡ್ಕೊಳ್ಳಿ ನೀವು, 2 ವೈರಲ್ಲಿ ಕರೆಂಟ್ನ ಇನ್ಪುಟ್ ವೋಲ್ಟೇಜ್ ಕೊಟ್ಟರೆ ಔಟ್ಪುಟ್ಟಲ್ಲಿ ವೋಲ್ಟೇಜ್ ಬರುತ್ತೆ. ಯಾವಾಗ ಅಂಡ್ ಆಪ್ರೇಷನ್ ಆಗಿದ್ರೆ ಎರಡರಲ್ಲೂ ಇನ್ಪುಟ್ 1 ಇದ್ದರೆ ಔಟ್ಪುಟ್ 1 ಬರುತ್ತೆ. ಆರಲ್ಲಿ ಎರಡರಲ್ಲೂ 0 ಇದ್ದಾಗ ಮಾತ್ರ 0 ಬರುತ್ತೆ, ಇನ್ನು ಉಳಿದ ಕಂಡೀಷನ್ಸಲ್ಲೆಲ್ಲ ಏನಾಗುತ್ತೆ 1 1 1 ಬರುತ್ತೆ. ದಟ್ ಈಸ್ ಟ್ರೂತ್ ಟೇಬಲ್. ಆರ್ ಆಪ್ರೇಷನ್ ಮತ್ತು ಅಂಡ್ ಆಪ್ರೇಷನ್ ನಮ್ಮ ಡಿಜಿಟಲ್ ಲಾಜಿಕ್ಕಲ್ಲಿ ಅಥವಾ ನಮ್ಮ ಬೂಲಿಯನ್ ಲಾಜಿಕ್ಕಲ್ಲಿ ಅಂತ, ರೈಟ್? ಸೊ ಇಷ್ಟ ಆದರೆ ಈಗ ಕೆಲವೊಂದು ರೂಲ್ಸ್ ಮತ್ತು ಐಡೆಂಟಿಟೀಸ್ಗಳಿದ್ದಾವೆ. ಇವನ್ನ ನೋಡ್ತಾ ಹೋಗೋಣ. ಫಸ್ಟ್ ರೂಲು ಐಡೆಂಟಿಟಿ ಲಾ ಅಂತ ಬರುತ್ತೆ. ಐಡೆಂಟಿಟಿ ಲಾ ಅಂತ ಏನಂಗಂದ್ರೆ, ಐಡೆಂಟಿಟಿ ಲಾ ಅಂದರೆ ಯಾವುದೋ ಒಂದು ಇನ್ಪುಟ್ಟಿಗೆ ಅದು ಐದರ್ 0 ಇರ್ಬೋದು 1 ಇರ್ಬೋದು, ಅದಕ್ಕೆ 1 ಅಂಡ್ ಮಾಡಿದರೆ ರಿಸಲ್ಟ್ ಏನು ಬರುತ್ತೆ ಹೇಳಿ ನೋಡೋಣ. ಯಾವುದೋ ಒಂದು ಇನ್ಪುಟ್ ಅಪ್ಪ ಇದೆ, ಯಾವುದೋ ಒಂದು ವೈರಲ್ಲಿ ನಾನು ಐದರ್ 0 ಕೊಡ್ತೀನಿ ಅಥವಾ 1 ಕೊಡ್ತೀನಿ ಬಿಡಿ. ಇನ್ನೊಂದು ವೈರಲ್ಲಿ ಯಾವಾಗಲೂ 1 ಇರುತ್ತೆ. ಆ 1ಗೆ ಇನ್ನೊಂದು ಇನ್ಪುಟ್ ಏನಾದರೂ ನಾನು ಕೊಟ್ಟರೆ ಏನು ಬರುತ್ತೆ ರಿಸಲ್ಟ್ ಅಂದರೆ ಏನೇ ಬರುತ್ತಂತೆ. ಹೆಂಗೆ ನೋಡಿ ಇಲ್ಲಿ, ನೋಡ್ರಿ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಎಸ್, ಈಗ 1 ಇಂಟು ಎ ಕೊಟ್ಟರೆ ಏನೇ ಬರುತ್ತೆ ಅಂತ ಹೇಳ್ತಿದ್ದಾನೆ. ಹೆಂಗಿದು? ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಎಗೆ 1 ಕೊಟ್ಟು ನೋಡೋಣ, 1 ಬರ್ಬೋದು ಅಥವಾ 0 ಬರ್ಬೋದಲ್ವಾ? 1 ಕೊಟ್ಟಾಗ ಏನಾಗುತ್ತೆ, 1 ಇಂಟು 1 ಏನಾಗುತ್ತೆ 1 ಬರುತ್ತೆ. ಅದೇ 1 ಇಂಟು 0 ಕೊಟ್ಟರೆ ಹೇಗೆ ಏನಾರು ನಾನು 0 ಕೊಟ್ಟರೆ ಏನು ಬರುತ್ತೆ 0ನೇ ಬರುತ್ತೆ. ಸೊ ಅಲ್ಲಿಗೆ ಅರ್ಥ ಏನಾಯ್ತು ಅಂದರೆ, ನೀನು ಇಲ್ಲಿ ಏನು ಇನ್ಪುಟ್ ಕೊಡ್ತೀಯ ಅದೇ ಇನ್ಪುಟ್ ಬರುತ್ತೆ ಯಾವಾಗ ಇಲ್ಲಿ ಒಂದು ಇನ್ಪುಟ್ 1 ಇದ್ದು ಬಿಟ್ರೆ. ಸೊ ಹಾಗಾಗಿ ನಾವು ಇದನ್ನ ಏನಂತ ಬರಿತೀವಿ, 1 ಇದ್ದು ಅಂಡ್ ಆಪರೇಷನ್ ನಾನು ಏನು ಇನ್ಪುಟ್ ಕೊಡ್ತೀನೋ ಅದೇ ಇನ್ಪುಟ್ ಔಟ್ಪುಟ್ ಬರುತ್ತೆ. ಈ ಲಾಗ್ ಏನಂತ ಕರಿತೀನಿ, ಐಡೆಂಟಿಟಿ ಲಾ ಅಂತ ಕರಿತೀನಿ. ಏನಂತ ಕರಿತೀನಿ? ಐಡೆಂಟಿಟಿ ಅಂದರೆ ಅದೇ ಬರುತ್ತೆ ಅಂತ. ಅಥವಾ ಐಡೆಂಟಿಟಿ ಅಂದರೆ 1 ಜೊತೆ ಆಪರೇಷನ್ ಮಾಡಿದಾಗ ಏನು ಬರುತ್ತೆ ಅಂತ, 1 ಜೊತೆ ಆಪರೇಷನ್ ಮಾಡಿದಾಗ. ಅದೇ ನೀನು ಆರ್ ಆಪರೇಷನ್ ಮಾಡಿ ನೋಡೋಣ. ಆರ್ ಆಪರೇಷನ್ ಮಾಡಿದ್ರೆ ಏನು ಬರುತ್ತೆ? ಆರ್ ಆಪರೇಷನ್ ಅಲ್ಲಿ ಐಡೆಂಟಿಟಿ ಅಂದ್ರೆ ಏನಾಗುತ್ತೆ ನೋಡ್ರಿ ನೋಡೋಣ. 1 ಜೊತೆ ಆರ್ ಆಪರೇಷನ್ ಮಾಡಿದ್ರೆ ಏನಾಗುತ್ತೆ? ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ 1 ಪ್ಲಸ್ ಎನಿ ಇನ್ಪುಟ್ ಕೊಟ್ರೆ ನಾನು ಇಲ್ಲಿ ಏನು ಬರುತ್ತೆ? 1. ಯಾಕಂದ್ರೆ 1 ಬರುತ್ತೆ ಇಲ್ಲಿ. ಆರ್ ಆಪರೇಷನ್ ಅಲ್ಲಿ ಒಂದು ಇನ್ಪುಟ್ 1 ಇದ್ಬಿಟ್ರೆ ನೀನು ಇಲ್ಲಿ 0ನಾದ್ರೂ ಕೊಡು ಅಥವಾ 1 ಆದ್ರೂ ಕೊಡು, ಏನಾಗುತ್ತೆ 1 + 0 ಈಸ್ 1, 1 + 1 ಈಸ್ 1 ಬರುತ್ತೆ. ಸೊ ಅಲ್ಲಿಗೆ ಏನಂತ ಆಗುತ್ತೆ, ಇಲ್ಲಿ ಐಡೆಂಟಿಟಿ ಇಲ್ಲ ಅಂದ್ರೆ ಆರ್ ಆಪರೇಷನ್ ಅಲ್ಲಿ 1 ಜೊತೆ ಏನೇ ಇನ್ಪುಟ್ ಕೊಟ್ರೆ 1 ಬರುತ್ತೆ. ಇದು ಐಡೆಂಟಿಟಿ ಇಲ್ಲ. ಸೊ ಅದನ್ನೇ ಹೇಳ್ತಾ ಇರೋದಿಲ್ಲಿ. ಫಸ್ಟ್ ಐಡೆಂಟಿಟಿ ಇಲ್ಲ ಏನು ಹೇಳುತ್ತೆ, ಅಲ್ಲ ಸಾರಿ, ಐಡೆಂಟಿಟಿ ಲಾ ಅಂದ್ರೆ ಏನು ಅಂದ್ರೆ, ಐಡೆಂಟಿಟಿ ಲಾ ಅಂದ್ರೆ ನಾವ್ ಏನ್ ಇನ್ಪುಟ್ ಕೊಡ್ತೀವೋ ಅದೇ ಬರಬೇಕು. ಅದೇ ಬರಬೇಕು ಅಂದ್ರೆ ಇಲ್ಲಿ ಏನು ಕೊಡ್ತೀಯಾ ಅಂತ ಅರ್ಥ. ಓಕೆ, ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಾನು ಇನ್ಪುಟ್ ಕೊಡೋದು ಅದೇ ಬರುತ್ತೆ. ಅಂಡ್ ಆಪರೇಷನ್ ಅಲ್ಲಿ
1 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಾನು ಏನು ಇನ್ಪುಟ್ ಕೊಡ್ತೀನೋ ಅದೇ ಹೊರಗಡೆ ಬರುತ್ತೆ ಅಂತ ಗೊತ್ತಾಯ್ತು. ಅದೇ ತರ ಆರಲ್ಲಿ ಏನಾಗುತ್ತೆ, ಆರಲ್ಲಿ ಏನಾಗುತ್ತೆ ಅಂದ್ರೆ ನಾನು ಏನು ಇನ್ಪುಟ್ ಕೊಡ್ತೀನೋ, ನಾನು ಲೆಟ್ಸ್ ಸೇ ಏನು ಇನ್ಪುಟ್ ಕೊಡ್ತೀನೋ ನನಗೆ ಅದೇ ಇನ್ಪುಟ್ ಬರಬೇಕು ಅಂದ್ರೆ ಇಲ್ಲಿ ಯಾವ್ದ್ರ ಜೊತೆ ನಾನು ಅಂಡ್ ಮಾಡ್ಬೇಕು ಹೇಳಿ ನಾವು? ಯಾವುದು? 0. ಅಂದ್ರೆ ಇಲ್ಲಿ ಐಡೆಂಟಿಟಿ ಲಾ ಏನ್ ಹೇಳುತ್ತಪ್ಪ ಅಂದ್ರೆ, ಐಡೆಂಟಿಟಿ ಲಾ ಏನ್ ಹೇಳುತ್ತೆ ಅಂದ್ರೆ ಯಾವ ಎಲಿಮೆಂಟ್ ಅಂಡ್ ಆಪರೇಷನ್ಗೆ ಐಡೆಂಟಿಟಿ ಎಲಿಮೆಂಟ್ ಯಾವುದು, ಆರ್ ಆಪರೇಷನ್ಗೆ ಐಡೆಂಟಿಟಿ ಎಲಿಮೆಂಟ್ ಯಾವುದು ಅಂತ ಹೇಳುತ್ತೆ. ಅಂಡ್ ಆಪರೇಷನ್ ಅಲ್ಲಿ ಐಡೆಂಟಿಟಿ ಎಲಿಮೆಂಟ್ 1, ಆರ್ ಆಪರೇಷನ್ ಅಲ್ಲಿ ಐಡೆಂಟಿಟಿ ಎಲಿಮೆಂಟ್ 0 ಅಂತ ಅರ್ಥ. ಯಾಕೆ ಸರ್ ಇದಕ್ಕೆ 1 ಇದಕ್ಕೆ 0 ಅಂದ್ರೆ, ಐಡೆಂಟಿಟಿ ಎಲಿಮೆಂಟ್ ಅಂದ್ರೆ ಏನು ಅಂದ್ರೆ ಈ ಎಲಿಮೆಂಟ್ ಜೊತೆ ಏನೇ ಇನ್ಪುಟ್ ಕೊಟ್ರು ಔಟ್ಪುಟ್ ಅಲ್ಲಿ ಅದೇ ಇನ್ಪುಟ್ ಬರಬೇಕು ಅಂತ ಎಲಿಮೆಂಟ್ ನ ಐಡೆಂಟಿಟಿ ಎಲಿಮೆಂಟ್ ಅಂತ ಕರಿತೀವಿ. ಅಂಡ್ ಆಪರೇಷನ್ ಅಲ್ಲಿ 1 ಜೊತೆ ನೀನು ಏನೇ ಇನ್ಪುಟ್ ಕೊಡು ಅದೇ ಔಟ್ಪುಟ್ ಬರುತ್ತೆ. ಆರ್ ಆಪರೇಷನ್ ಅಲ್ಲಿ 0 ಜೊತೆ ನೀನು ಏನೇ ಇನ್ಪುಟ್ ಕೊಡು ಅದೇ ಔಟ್ಪುಟ್ ಬರುತ್ತೆ. ಎಕ್ಸಾಂಪಲ್, ಇಲ್ಲಿ 0 ಇಟ್ಕೊಂಡ್ಬಿಡೋಣ, 0 + 1 ಅಂದ್ರೆ 1. ಇಲ್ಲಿ 0 ಇಟ್ಕೊಂಡ್ಬಿಡೋಣ, 0 + 0 ಅಂದ್ರೆ 0. ನೋಡಿ, ನಾನು ಇಲ್ಲಿ ಏನ್ ಇನ್ಪುಟ್ ಕೊಡ್ತೀನೋ ಅದೇ ಔಟ್ಪುಟ್ ಅಲ್ಲಿ ಬರುತ್ತೆ ಯಾವಾಗ ಇಲ್ಲಿ 0 ಇದ್ದಾಗ. ಸೊ ಅದಕ್ಕೆ ನಮ್ಮ ಐಡೆಂಟಿಟಿ ಲಾ ಏನ್ ಹೇಳುತ್ತೆ, 1.a = a, 0 + a = a, ಅದೇ ಔಟ್ಪುಟ್ ಬರುತ್ತೆ. ಹಾಗಾಗಿ ಇದನ್ನ ಐಡೆಂಟಿಟಿ ಎಲಿಮೆಂಟ್ ಅಂತ ಕರೀತಾರೆ. ನೆಕ್ಸ್ಟ್, ನಲ್ ಲಾ ಅಂತ ಒಂದಿದೆ. ನಲ್ ಲಾ, ನಲ್ ಲಾ ಅಂದ್ರೆ ಏನಪ್ಪಾ ಅಂದ್ರೆ ಯಾವ್ದೋ ಒಂದು ಇನ್ಪುಟ್ಗೆ ನಾನು ಏನ್ ಜೊತೆ ಆಪರೇಷನ್ ಮಾಡ್ತೀನೋ ಅದೇ ಔಟ್ಪುಟ್ ಅಲ್ಲಿ ಬರ್ಬೇಕು. ಅದನ್ನ ನಲ್ ಲಾ ಅಂತ ಕರೀತಾರೆ. ಎಕ್ಸಾಂಪಲ್, 0 ಜೊತೆ ಅಂಡ್ ಆಪರೇಷನ್ ಮಾಡುವಾಗ 0 ಜೊತೆ ನೀನು ಏನೇ ಇನ್ಪುಟ್ ಕೊಡು 0ನೇ ಔಟ್ಪುಟ್ ಅಲ್ಲಿ ಬರುತ್ತೆ. ಅದೇ ಆರ್ ಆಪರೇಷನ್ ಅಲ್ಲಿ 1 ಜೊತೆ ನೀನು ಏನೇ ಇನ್ಪುಟ್ ಕೊಡು 1ನೇ ಔಟ್ಪುಟ್ ಅಲ್ಲಿ ಬರುತ್ತೆ. ಅದಕ್ಕೆ ಇದನ್ನ ನಲ್ ಲಾ ಅಂತ ಕರಿತೀವಿ. ರೈಟ್. ಸೊ ಹಾಗಾಗಿ ನಲ್ ಲಾ ಏನ್ ಹೇಳುತ್ತೆ, 0 ಅಂಡ್ a = 0, 1 ಆರ್ a = 1. ಇದು ನಲ್ ಲಾ. ನೆಕ್ಸ್ಟ್, ಐಡೆಂಪೊಟೆಂಟ್ ಲಾ ಅಂತ ಒಂದು ರೂಲ್ ಇದೆ. ಐಡೆಂಪೊಟೆಂಟ್ ಲಾ ಅಂತ, a.a ಮಾಡಿದ್ರೆ ಏನ್ ಬರುತ್ತೆ, a + a ಮಾಡಿದ್ರೆ ಏನ್ ಬರುತ್ತೆ, ಏನೇ ಬರುತ್ತೆ ಔಟ್ಪುಟ್ ಅಂತ. ಬಟ್ ಗೊತ್ತಾಯ್ತು? ಕರೆಕ್ಟ್ ಒಪ್ಕೊಳ್ತೀರಾ ನೀವು? ಏನೇ ಬರುತ್ತಾ ಇಲ್ಲಿ ನೋಡಿ, ಇಲ್ಲಿ a + a ಮಾಡಿದ್ರೆ ಔಟ್ಪುಟ್ ಏನೇ ಬರುತ್ತಂತ. ಕರೆಕ್ಟಾ? ಇದು ಎಕ್ಸಾಂಪಲ್, 0 + 0 ಮಾಡಿದ್ರೆ 0ನೇ ಬರುತ್ತೆ, 1 + 1 ಮಾಡಿದ್ರೆ 1ನೇ ಬರುತ್ತೆ. ಹಾಗಾಗಿ ಎರಡೂ ಈಕ್ವಲ್ ಇದ್ದವನ್ನ ನಾನು ಈಕ್ವಲ್ ಇನ್ಪುಟ್ ಅನ್ನ ಆರ್ ಆಪರೇಷನ್ ಮಾಡು ಅದೇ ಔಟ್ಪುಟ್ ಅಲ್ಲಿ ಬರುತ್ತೆ. ಎರಡೂ ಈಕ್ವಲ್ ಇರೋವನ್ನ ಆರ್ ಆಪರೇಷನ್ ಮಾಡು ಅದೇ ಔಟ್ಪುಟ್ ಬರುತ್ತೆ. ಅಂಡಲ್ಲೂ ಅಷ್ಟೇ, a.a = ಏನೇ ಬರುತ್ತಂತ. ಹೌದಾ? ಇದು ನೋಡೋಣ. 0.0 ಏನಪ್ಪ, 0 ಅಂಡ್ 0 ಟ್ರೂತ್ ಟೇಬಲ್ ನೋಡಿದ್ವಲ್ಲ, 0 ಇದ್ದಾಗ 0 ಬರುತ್ತೆ. 1 ಅಂಡ್ 1 ಏನಪ್ಪ, 2 1 ಇದ್ರೆ 1 ಅಂಡ್ 1 = 1ನೇ ಬರುತ್ತೆ. ಹಾಗಾಗಿ ಇದನ್ನ ಏನಂತ ಕರಿತೀವಿ, ಐಡೆಂಪೊಟೆಂಟ್ ಲಾ ಅಂತ ಕರಿತೀವಿ. ಐಡೆಂಪೊಟೆಂಟ್ ಲಾ ಅಂತ ಕರಿತೀವಿ. ಈ ಲಾಗಳ ಮೇಲೆ ಕೇಳ್ತಾನೆ ಕ್ವಶನ್, ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇನ್ವರ್ಸ್ ಲಾ. ಒಂದು ಇನ್ಪುಟ್ ಜೊತೆ ಅದ್ರ ಇನ್ವರ್ಸ್ ಅನ್ನ, ನೆಗೇಷನ್, ನಾಟ್ ಆಪರೇಟರ್ ಇರೋದನ್ನ ಆಪರೇಟ್ ಮಾಡಿದ್ರೆ ಏನ್ ಬರುತ್ತೆ ಆನ್ಸರು? ಅದನ್ನ ಇನ್ವರ್ಸ್ ಲಾ ಅಂತ ಕರಿತೀವಿ. a ಅಂಡ್ a ಇನ್ವರ್ಸ್ = 0 ಆಗುತ್ತಂತೆ, a ಆರ್ a ಇನ್ವರ್ಸ್ = 1 ಆಗುತ್ತಂತೆ. ಕರೆಕ್ಟಾ ಇದು? ಚೆಕ್ ಮಾಡಿ ನೋಡಿ. ಏನ್ ಹೇಳುತ್ತೆ ಇನ್ವರ್ಸ್ ಲಾ? ಏನ್ ಹೇಳುತ್ತೆ, a ಅಂಡ್ a ಇನ್ವರ್ಸ್ = 0 ಆಗುತ್ತಂತೆ. ಅದೇ a + a ಇನ್ವರ್ಸ್ = 1 ಆಗುತ್ತಂತೆ. ಅಂದ್ರೆ ಇನ್ವರ್ಸ್ ಲಾ ಏನ್ ಹೇಳುತ್ತೆ ಅಂದ್ರೆ ಐಡೆಂಟಿಟಿ ಎಲಿಮೆಂಟ್ಗಳು ಔಟ್ಪುಟ್ ಅಲ್ಲಿ ಬರ್ತವೆ ಅಂತ. ಐಡೆಂಟಿಟಿ ಎಲಿಮೆಂಟ್ಗಳು ಅಂಡ್ ಆಪರೇಷನ್ ಇಂದು ಇದ್ರದ್ದು 0 ಮತ್ತು ಇದು 1 ಬರುತ್ತೆ. ಏನಂತ ಎಕ್ಸಾಂಪಲ್ ನೋಡಿ, a 0 ಇರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ a ಬಾರ್ ಏನಾಗುತ್ತೆ, 1 ಆಗುತ್ತೆ. ಸೊ 0 ಅಂಡ್ 1 = 0. ನೆಕ್ಸ್ಟ್, ಅದೇ a 1 ಕೊಡೋಣ, 1 ಇರುತ್ತೆ ಅಂತ ತಿಳ್ಕೊಳ್ಳಿ. a ಬಾರ್ ಏನಾಗುತ್ತೆ, ಅವಾಗ 0 ಆಗುತ್ತೆ. ಸೊ ಅಲ್ಲಿ 1 ಅಂಡ್ 0 = 0ನೇ, ಬಿಕಾಸ್ ಒಂದ್ ಕಡೆ 0 ಇದ್ಬಿಟ್ರೆ ಅಂಡ್ ಗೇಟ್ ಅಲ್ಲಿ 0 ಆಗೋಗ್ಬಿಡುತ್ತೆ. ಅದೇ ಇಲ್ಲಿ ನೋಡಿ, ಇದ್ರಲ್ಲಿ 0 ಇರುತ್ತೆ 1 ಅಂದ್ರೆ a ಬಾರ್ ಏನಾಗುತ್ತೆ, 1 ಆಗುತ್ತೆ. ಸೊ ಅವಾಗ ಒಂದು ಔಟ್ಪುಟ್ 1 ಇದ್ರೆ ಸಾಕು, ಆರ್ ಆಪರೇಷನ್ ಅಲ್ಲಿ 1 ಬರುತ್ತೆ.
ಅದೇ ಎಗ್ 1 ಕೊಡ್ತೀರಾ, ಅವಾಗ ಇನ್ನೊಂದು ಎ ನೆಗೇಷನ್ ಏನಾಗುತ್ತೆ, 0 ಆಗುತ್ತೆ. ಒಂದು ಯಾವ್ದಾರು 1 ಇದ್ರೆ ಸಾಕು, ಔಟ್ಪುಟ್ಟಲ್ಲಿ 1 ಬರುತ್ತೆ. ಸೊ ಅಲ್ಲಿಗೆ ನಮ್ಮ ಇನ್ವರ್ಸ್ ಲಾ ಏನು ಹೇಳುತ್ತೆ, ಒಂದು ವೇರಿಯೇಬಲ್ ಅಥವಾ ಒಂದು ಇನ್ಪುಟ್ಗೆ ಅದ್ರ ಉಲ್ಟಾ ಇನ್ಪುಟ್ಟನ್ನು ಅಂಡ್ ಆಪರೇಷನ್ಗೆ ಹಾಕಿದರೆ 0 ಬರುತ್ತೆ. ಒಂದು ಇನ್ಪುಟ್ಗೆ ಅದ್ರ ಉಲ್ಟಾ ಅದರ ನೆಗೇಷನ್ ಅಥವಾ ನಾಟ್ ಆಪರೇಟರ್ನ ಆರ್ ಮಾಡಿದರೆ 1 ಆನ್ಸರ್ ಬರುತ್ತೆ. ರೈಟ್, ದಿಸ್ ಇಸ್ ದ ಸಮ್ ರೂಲ್ಸ್. ಮತ್ತು ಕಮ್ಯೂಟೇಟಿವ್ ಲಾ ಹೇಳುತ್ತೆ. ಕಮ್ಯೂಟೇಟಿವ್ ಲಾ ಅಂತ ಒಂದಿದೆ. ಏನು ಹೇಳುತ್ತೆ ಅದು ಕಮ್ಯೂಟೇಟಿವ್ ಲಾ? ಎ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಬಿ ಆ್ಯಂಡ್ ಎ ಅಂತ, ಅಥವಾ ಎ ಪ್ಲಸ್ ಬಿನ ಬಿ ಪ್ಲಸ್ ಎ ಅಂತ ಬರಿಬೋದಂತ, ಎರಡು ಈಕ್ವಲ್ ಅಂತ. ಕರೆಕ್ಟಾ? ಕರೆಕ್ಟ್ ಅಂದರೆ ಜಸ್ಟ್ ಸಿ ದಿಸ್. ನೋಡಿ, ಅದು ಕರೆಕ್ಟಾ ಸರಿನೋ ಅಂತ ಚೆಕ್. ಇದನ್ನು ಚೆಕ್ ಮಾಡೋಣ. ಏನದು ಕಮ್ಯೂಟೇಟಿವ್ ಲಾ ಏನು ಹೇಳುತ್ತೆ ನಮ್ಮದು? A into B is equal to ಜಸ್ಟ್ ಅ ಮಿನಿಟ್. ಎಸ್, ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಅಂತ ಬರಿಬೋದಂತೆ. ಕರೆಕ್ಟಾ ಇದು? 1 ಇಂಟು 0ನ 0 ಇಂಟು 1 ಅಂತ ಬರಿಬೋದು. ಎರಡು ಸೇಮಾ ಅಂಡ್ ಆಪರೇಷನಲ್ಲಿ? 1 ಇಂಟು 0 ಎಷ್ಟು? yes sir, yes 0 0 ಇಂಟು 1 ಎಷ್ಟು? 0. ಸೇಮ್. 0 0. ಅದೇ ಥರ ಎ ಪ್ಲಸ್ ಬಿನ ಬಿ ಪ್ಲಸ್ ಎ ಅಂತ ಬರಿಬೋದಂತೆ. ಬರಿಬೋದಾ? ಕರೆಕ್ಟಾ ಇದು? ನೋಡೋಣ, ಟ್ರೈ ಮಾಡೋಣ. 1 ಪ್ಲಸ್ 0 ಅಂದರೆ 0 ಪ್ಲಸ್ 1 ಅಂತ ಬರೋದು. ಎರಡು ಸೇಮಾ? ನೋಡಿ, ಇದ್ರ ಆನ್ಸರ್ 1 ಪ್ಲಸ್ 0 ಅಂದರೆ ಎಷ್ಟು? 1. 0 ಪ್ಲಸ್ 1 ಅಂದರೆ ಎಷ್ಟು? 1. ಅದರ ಎರಡೂ ಕಡೆ 1 ಬರುತ್ತೆ, ನೋ ಪ್ರಾಬ್ಲಮ್. ಅಂದರೆ ಅರ್ಥ, ನಿನಗೆ ಎಲ್ಲಾದರೂ ಇಕ್ವೇಷನ್ಸ್ಗಳಲ್ಲಿ ಎ ಪ್ಲಸ್ ಬಿ ಅಂತ ಇದ್ದರೆ ನೀನು ಬಿ ಪ್ಲಸ್ ಎ ಅಂತ ಬರಿಬೋದು. ಎ ಇಂಟು ಬಿ ಅಂತ ಇದ್ದರೆ ಬಿ ಇಂಟು ಎ ಅಂತ ಬರಿಬೋದು. ಅದಕ್ಕೇನಂತ ಕರಿತೀವಿ? ಕಮ್ಯೂಟೇಟಿವ್ ಲಾ ಅಂತ ಕರಿತೀವಿ. ನೆಕ್ಸ್ಟ್, ಅಸೋಸಿಯೇಟಿವ್ ಲಾ ಅಂತ ಇದೆ. ಅಸೋಸಿಯೇಟಿವ್ ಲಾ ಏನು ಹೇಳುತ್ತೆ? ಎ ಇಂಟು ಬಿ ಇಂಟು ಸಿ ಅಂತ ಇದ್ದರೆ ಅದನ್ನು ಎ ಇಂಟು ಬಿ ಇಂಟು ಸಿ ಅಂತ ಬರೀಬೋದು. ಮೊದಲು ಎ ಬಿಗೆ ಅಂಡ್ ಮಾಡಿ ಆಮೇಲೆ ಅದನ್ನು ಸಿ ಜೊತೆ ಅಂಡ್ ಮಾಡೋದು ಯಾವುದಕ್ಕೆ ಸಮ? ಬಿ ಅಂಡ್ ಸಿನ ಅಂಡ್ ಮಾಡಿ ಆಮೇಲೆ ಅದನ್ನು ಎ ಜೊತೆ ಅಂಡ್ ಮಾಡೋದಕ್ಕೆ ಸಮ ಅಂತ ಅದರ ಅರ್ಥ. ಸೊ ಇದೇನು ಹೇಳುತ್ತೆ? ಎ ಅಂಡ್ ಬಿ ಅಂಡ್ ಸಿ ಇಸ್ ಈಕ್ವಲ್ ಟು ಎ ಬಿ ಅಂಡ್ ಸಿ, ಇವೆರಡೂ ಕೂಡ ಈಕ್ವಲ್. ಇದನ್ನು ಅಸೋಸಿಯೇಟಿವ್ ಲಾ ಅಂತ ಕರಿತೀವಿ. ಅದರ ಅರ್ಥ, ಫಸ್ಟ್ ನೀನು ಬಿ ಸಿನ ಅಂಡ್ ಮಾಡ್ಕೊ 3 ವೇರಿಯೇಬಲ್ ಇದ್ದಾಗ, ಆಮೇಲೆ ಅದನ್ನು ಎ ಜೊತೆ ಅಂಡ್ ಮಾಡು. ಸೇಮ್. ಅದಕ್ಕೂ ಮತ್ತು ಎ ಬಿನ ಫಸ್ಟ್ ಅಂಡ್ ಮಾಡಿ ಸಿ ಜೊತೆ ಅಂಡ್ ಮಾಡೋದಕ್ಕೂ ಸೇಮ್ ಅಂತ ಅರ್ಥ. ಅದೇ ಥರ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ, ಇವೆರಡು ಸೇಮ್ ಅಂತ ಅರ್ಥ. ಎರಡು ಸೇಮ್ ಅಂತ ಅರ್ಥ. ಇದನ್ನೇನಂತ ಕರಿತೀವಿ? ಅಸೋಸಿಯೇಟಿವ್ ಲಾ ಅಂತ ಕರಿತೀವಿ. ಅಸೋಸಿಯೇಟಿವ್ ಲಾ ಅಂತ ಕರಿತೀವಿ. ಡಿಸ್ಟ್ರಿಬ್ಯೂಟಿವ್ ಲಾ ಏನು ಹೇಳುತ್ತೆ? ಡಿಸ್ಟ್ರಿಬ್ಯೂಟಿವ್ ಲಾ ಅಂದರೆ ಇದನ್ನು ನೆನ್ಪಿಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ಈಗ ಇದನ್ನು ಮಾಡುವಾಗ, ಒಂದು ಎಕ್ಸ್ಪ್ರೆಷನ್ಸ್ಗಳನ್ನು ಸಾಲ್ವ್ ಮಾಡುವಾಗ ಡಿಸ್ಟ್ರಿಬ್ಯೂಟಿವ್ ಲಾ ಏನು ಹೇಳುತ್ತೆ? ಎ ಪ್ಲಸ್ ಬಿ ಸಿ ಇದ್ದರೆ, ಎ ಪ್ಲಸ್ ಬಿ ಸಿ ಇದ್ದರೆ ಅದನ್ನ ಏನಂತ ಬರೀಬೋದು? ನಾನು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಸಿ ಅಂತ ಬರೀಬೋದು ಅಂತ ಹೇಳುತ್ತೆ. ಅಥವಾ ಎ ಇಂಟು ಬಿ ಪ್ಲಸ್ ಸಿ ಅಂತ ಇದ್ದರೆ ಅದನ್ನ ಏನಂತ ಬರೀಬೋದು? ನಾನು ಎ ಇಂಟು ಬಿ ಪ್ಲಸ್ ಬಿ ಎ ಇಂಟು ಸಿ ಅಂತ ಬರೀಬೋದು ಅಂತ ಹೇಳುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಲಾ ಇದು.
ತೋರಿಸ್ತೀನಿ ಏನು ಹೆಂಗ್ ಬರುತ್ತದು ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಏನು ಹೇಳುತ್ತೆ ಡಿಸ್ಟ್ರಿಬ್ಯೂಟಿವ್ ಲಾ, ಎ ಪ್ಲಸ್ ಇಲ್ಲಿ ಎರಡು ಆಪರೇಟರ್ ಇದ್ವು ಅಂತ ತಿಳ್ಕೊ, ಇಸ್ ಈಕ್ವಲ್ ಟು ಏನಾಗುತ್ತೆ ಇದು, ಎ ಇಂದ ಬಿಗೆ ಒಂದ್ಸಲ ಆಪರೇಷನ್ ಮಾಡೋದು ಇಂಟು ಎ ಇಂದ ಸಿಗೆ ಒಂದ್ಸಲ ಆಪರೇಷನ್ ಮಾಡೋದು. ಹೆಂಗಾಗುತ್ತದು, ಎ ಪ್ಲಸ್ ಬಿ ಒಂದ್ಸಲ ಇದನ್ನು ಆ್ಯಡ್ ಮಾಡಿದೆ, ಆಮೇಲೆ ಇಂಟು ಇಲ್ಲಿ ಬರುತ್ತೆ ಡಾಟ್ ಎ ಪ್ಲಸ್ ಸಿ ಅಂದರೆ ಎ ಪ್ಲಸ್ ಸಿ, ಇದು ಸಮ ಅಂತ ಅರ್ಥ. ಅಥವಾ ಇನ್ನೊಂದು ಫಾರ್ಮಲ್ ಬರೆಯೋದಾದ್ರೆ ಎ ಡಾಟ್ ಬಿ ಪ್ಲಸ್ ಸಿ ಅಂತ ಇತ್ತು ಅಂತ ತಿಳ್ಕೊಳ್ಳಿ. ಡಿಸ್ಟ್ರಿಬ್ಯೂಟಿವ್ ಲಾ ಏನು ಹೇಳುತ್ತೆ, ಈ ಅಂಡ್ ಆಪರೇಷನ್ ಇದಕ್ಕೊಂದ್ಸಲ ಮಾಡು ಅಂತ. ಅದಕ್ಕೆ ಎ ಇಂಟು ಬಿ ಗುಣಿಸಿದೆ ಪ್ಲಸ್ ಎ ಇಂಟು ಸಿ, ಇದಕ್ಕೊಂದ್ಸಲ ಸಪ್ರೇಟ್ ಮಾಡು ಅಂತ. ಈ ಪ್ಲಸ್ ಇಲ್ಲಿ ಬರುತ್ತೆ, ಇವೆರಡು ಸಮ ಅಂತ ಅರ್ಥ, ರೈಟ್. ಸೊ ಅದು ಡಿಸ್ಟ್ರಿಬ್ಯೂಟಿವ್ ಲಾ. ನೆಕ್ಸ್ಟ್ ಅಬ್ಸಾರ್ಪ್ಷನ್ ಲಾ ಹೇಳುತ್ತೆ, ಅಬ್ಸಾರ್ಪ್ಷನ್ ಲಾ ಅಂತ ಇದೆ, ಎ ಇಂಟು ಎ ಪ್ಲಸ್ ಬಿ ಅಂತ ಇದ್ರೆ ಅದನ್ನು ನಾನು ಎ ಅಂತ ಬರಿಬೋದು, ಒಂದು ಬಿ ಅನ್ನೋದು ಅಬ್ಸಾರ್ಬ್ ಆಗೋಗುತ್ತೆ. ಅಥವಾ ಎ ಪ್ಲಸ್ ಎ ಬಿ ಅಂತ ಇದ್ರೆ, ಎ ಪ್ಲಸ್ ಎ ಇಂಟು ಬಿ ಅಂತ ಇದ್ರೆ ಏನಾಗುತ್ತೆ, ಎ ಅನ್ನೋದು ಎ ಮಾತ್ರ ಉಳ್ಕೊಳ್ಳುತ್ತೆ, ಇದು ಅಬ್ಸಾರ್ಬ್ ಆಗೋಗುತ್ತೆ ಅಂತ. ಇದು ಹೆಂಗೆ ಬಂತು ಅಂತ ಹೇಳ್ತೀರಾ, ಏನು ಹೇಳಿ ಅದು ಲಾ ಹೇಳಿ ನೋಡೋಣ. ಎ ಇಂಟು ಎ ಪ್ಲಸ್ ಬಿ ಅಂತ ಇದ್ರೆ ಏನಾಗುತ್ತಂತ, ಇದು ಬರೀ ಎ ಬರುತ್ತೆ ಅಂತ ಆನ್ಸರ್, ಬರೀ ಎ ಬರುತ್ತೆ. ಹೆಂಗ್ ಬರುತ್ತೆ ಹೇಳಿ ನೋಡೋಣ, ಹೆಂಗ್ ಬರುತ್ತೆ ಹೇಳಿ. 1 and 2 ಯಾವ್ದಿದೆ 1 and 2? No, sir. ಇದು ಬರೀ ಎ ಬರುತ್ತಂತ ಆನ್ಸರ್ ಅಲ್ಲ, ಸಾರಿ ಒಂದು ನಿಮಿಷ. ಎ ಇಂಟು ಎ ಪ್ಲಸ್ ಬಿ, ಎ ಪ್ಲಸ್ ಎ ಬಿ. ಸರ್ ಎಗೆ 1 ಕೊಟ್ಟು ಬಿಗೆ 0 ಕೊಟ್ರೆ ಎಸ್ ಬಿ ಬಂದು ಒಂದೇ ಬರುತ್ತೆ, 1 into 1 ಒಂದೇ ಬರುತ್ತೆ. ಅದು ಎಕ್ಸ್ಪ್ರೆಷನ್ ಆಕ್ಚುಲಿ ಇಲ್ಲಿ ಇನ್ಪುಟ್ಸ್ ಬರ್ದು ನೋಡ್ಬೇಕು ನೀವೆಲ್ಲ. ಎ ಮತ್ತೆ ಬಿಗೆ ಇದು 0 0 ಕೊಟ್ಟಾಗ ಏನಾಗುತ್ತೆ, ಇದು 0 1 ಕೊಟ್ಟಾಗ ಏನಾಗುತ್ತೆ, 1 0 ಕೊಟ್ಟಾಗ ಏನಾಗುತ್ತೆ, 1 1 ಕೊಟ್ಟಾಗ ಏನಾಗುತ್ತೆ ಅಂತ ಬರ್ದು ನೋಡಿದ್ರೆ ಇಲ್ಲಿ ಎ ಏನಿರುತ್ತೋ ಅದೇ ಬರುತ್ತಂತ ಈ ಎಕ್ಸ್ಪ್ರೆಷನ್ಸ್ ಪ್ರಕಾರ. ಓಕೆ, ಹಂಗೂ ಮಾಡ್ಬೋದು. ಇಲ್ಲಾಂದ್ರೆ ನಾರ್ಮಲ್ ಆಗಿ ನಾವು ಇದರಲ್ಲಿ ಎ ಪ್ಲಸ್ ಎ ಬಿ ಅಂತಿದೆ ಅಲ್ವಾ, ಸೊ ಒಂದು ನಿಮಿಷ ತಡ್ರಿ, ಎ ಪ್ಲಸ್ ಎ ಬಿ ಅಂತ ಇದೆ ಅಲ್ವಾ, ಇದು ಎ ಬರುತ್ತೆ ಅಂತ. ಹೆಂಗೆ ಬರುತ್ತೆ ಅಂದ್ರೆ ನೋಡಿ, ಇವೆರಡರಲ್ಲೂ ಎ ಕಾಮನ್ ತೆಗಿಬೋದಾ, ಎ ಕಾಮನ್ ತೆಗೆದ್ರೆ ಏನು ಉಳಿತು, 1 ಪ್ಲಸ್ ಬಿ ಉಳಿತಾ, ಇಲ್ಲಿ 1 ಪ್ಲಸ್ ಬಿ ಉಳಿತಾ. ಈ 1 ಪ್ಲಸ್ ಬಿ ಅಂದ್ರೆ ಏನಂತ ಅರ್ಥ, ಆರ್ ಆಪರೇಷನ್ ಅಲ್ಲಿ ಒಂದು ಇದ್ಬಿಟ್ರೆ ಇನ್ನೊಂದು ಇನ್ಪುಟ್ ಏನೇ ಕೊಟ್ರೆ ಏನ್ ಬರುತ್ತದು, 1 ಬರುತ್ತೆ. ಸೊ ಅಲ್ಲಿಗೆ ಎ ಇಂಟು ಏನಾಯ್ತು, ಇದು 1 ಆಯ್ತು. ಅಂಡ್ ಆಪರೇಷನ್ ಅಲ್ಲಿ 1 ಜೊತೆ ಏನೇ ಕೊಟ್ರು ಏನ್ ಬರುತ್ತೆ, ಅಂಡ್ ಆಪರೇಷನ್ ಅಲ್ಲಿ 1 ಜೊತೆ ಏನೇ ಕೊಟ್ರು ಏನ್ ಬರುತ್ತೆ, 0 ಬರುತ್ತೆ. ಏನ್ ಕೊಡ್ತೀಯ ಅದು ಬರುತ್ತೆ. 1 ಕೊಟ್ರೆ 0 ಬರುತ್ತೆ. ಇಲ್ಲಿ ಹೇಗೆ 1 ಕೊಟ್ರೆ ನಾನು 1 into 1 ಏನಾಗುತ್ತೆ, 1 ಬರುತ್ತೆ. 0 ಕೊಟ್ರೆ ಮಾತ್ರ 0 ಬರುತ್ತೆ. ಸೊ ಅಲ್ಲಿಗೆ 1 ಜೊತೆ ನೀನು ಏನು ಇನ್ಪುಟ್ ಕೊಡ್ತೀಯೋ ಅದೇ ಬರುತ್ತೆ. ಐಡೆಂಟಿಟಿ ಲಾನ ಅಥವಾ ಇದ್ರ ಲಾನ, ಅದೇ ಔಟ್ಪುಟ್ ಬರೋದು. ಐಡೆಂಟಿಟಿ ಲಾ, 1 ಜೊತೆ ಏನು ಇನ್ಪುಟ್ ಕೊಡ್ತೀನೋ ಅದೇ ಬರುತ್ತೆ. ಸೊ ಅಲ್ಲಿಗೆ ನೋಡಿ ಏನೇ ಆನ್ಸರ್ ಬಂತು. ಸೊ ಅಲ್ಲಿಗೆ ಅರ್ಥ ಏನಾಯ್ತು, ಎ ಇಂಟು ಎ ಪ್ಲಸ್ ಬಿ ಅಂದ್ರೆ ಅದು ಬಿ ಅನ್ನೋದು ಅಬ್ಸರ್ವ್ ಆಗಿ ಬರೀ ಎ ಉಳಿಯುತ್ತೆ ಅಂತ. ಹೆಂಗೆ ಅಂದ್ರೆ ಈ ತರ ಎಕ್ಸ್ಪ್ರೆಷನ್ ಮಾಡ್ಕೊಂತ ಹೋಗಿ ಏನೇ ಬರುತ್ತೆ ನಿಮ್ಗೆ ಆನ್ಸರ್. ಅದೇ ತರನೇ ಇದನ್ನು ಕೂಡ, ಯಾವುದು
ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ, ಇನ್ನೊಂದು ಏನಿದೆ ಹೇಳಿ, ಎ ಇಂಟು ಬಿ ಪ್ಲಸ್ ಎ ಅಂತ ಇದೆಯಲ್ಲ, ಇದು ಹಂಗೇನೆ. ಇವೆರಡರಲ್ಲಿ ಎ ಕಾಮನ್ ತೆಗಿರಿ, ಏನಾಗುತ್ತೆ? ಬಿ ಪ್ಲಸ್ ಬಿ ಪ್ಲಸ್ ಒನ್ ಉಳಿಯುತ್ತೆ, ಬಿ ಪ್ಲಸ್ ಒನ್ ಉಳಿಯುತ್ತೆ. ಎ ಬಿ ಎ ಸರಿ, ಹಂಗೆ ಬೇಡ, ಇದು ಕಂಟ್ರೋಲ್ ಕಟ್. ಎಸ್, ಯಾವ್ದಾದ್ರು ಹೇಳಿ ನೋಡೋಣ, ಏನಂತ ಇದೆ ಅದು? ಎ ಇಂಟು ಬಿ ಪ್ಲಸ್ ಎ ಅಂತ ಇತ್ತು ಅಂತ ತಿಳ್ಕೊಳ್ಳಿ. ಇದನ್ನು ಮಲ್ಟಿಪ್ಲೈ ಮಾಡಿ ಅಸೋಸಿಯೇಟ್ ಡಿಸ್ಟ್ರಿಬ್ಯೂಟಿವ್ ಲಾ ಪ್ರಕಾರ ಎ ಇಂಟು ಬಿ ಇಸ್ ಎ ಬಿ ಪ್ಲಸ್ ಎ ಇಂಟು ಎ ಇಸ್ ಎ ಆಯ್ತು. ಎ ಅಂದ್ರೆ ಏನಿರುತ್ತೆ? ಆನ್ಸರ್ ಏನು ಬರುತ್ತೆ? ಎ ಇಂಟು ಎ ಮಾಡಿದ್ರೆ ಏನು ಬರುತ್ತೆ ಆನ್ಸರ್? ಎ ಬಿ ಪ್ಲಸ್ ಎ ಅಂತ ಬಂತು. ಇದರಲ್ಲಿ ಎ ಕಾಮನ್ ತೆಗಿರಿ, ಬಿ ಪ್ಲಸ್ ಒನ್ ಅಂತ ಆಯ್ತು, ಬಿ ಪ್ಲಸ್ ಒನ್ ಅಂತ ಆಯ್ತು. ಸೊ ಈಗ ಬಿ ಪ್ಲಸ್ ಒನ್ ಅಂದ್ರೆ ಏನಂತ ಅರ್ಥ? ಒನ್ ಅಂತ ಅರ್ಥ ಆಯ್ತು. ಅಂದ್ರೆ ಒನ್ ಜೊತೆ ನೀನು ಏನು ಇನ್ಪುಟ್ ಕೊಡ್ತೀಯೋ ಅದೇ ಬರುತ್ತೆ, ಒನ್ನೇ ಬರುತ್ತೆ. ಒನ್ನೇ ಬರುತ್ತಾ, ಬಿ ಬರುತ್ತಾ? ಒನ್ ಬರುತ್ತೆ. ಒನ್ ಬರುತ್ತೆ. ಸೊ ಎ ಇಂಟು ಒನ್ ಈಸ್ ಎ ಆಗುತ್ತೆ. ಸೊ ನೋಡಿ, ಇದ್ರದ್ದು ಆನ್ಸರು ಕೂಡ ಏನಾಗುತ್ತೆ? ಏನೇ ಆಗುತ್ತೆ. ಸೊ ಹಾಗಾಗಿ ಅಬ್ಸಾರ್ಪ್ಷನ್ ಲಾ ಏನು ಹೇಳುತ್ತೆ ನಿಮಗೆ ಅಂದರೆ, ಎ ಇಂಟು ಎ ಪ್ಲಸ್ ಬಿ ಮಾಡಿದರೆ ಇದರಲ್ಲಿ ಕಾಮನ್ ತೆಗೆದುಬಿಡಿ, ಅವಾಗ ಒನ್ ಪ್ಲಸ್ ಬಿ ಉಳಿಯುತ್ತೆ. ಒನ್ ಪ್ಲಸ್ ಬಿ ಏನಾಗುತ್ತೆ? ಒನ್ ಆಗುತ್ತೆ. ಸೊ ಎ ಇಂಟು ಒನ್ ಈಸ್ ಏನೇ ಆಗುತ್ತೆ. ಎ ಪ್ಲಸ್ ಎ ಬಿ ಅಂದರೆ ಎ ಪ್ಲಸ್ ಎ ಪ್ಲಸ್ ಬಿ ಅಂತ ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ ಏನೇ ಉಳಿಯುತ್ತೆ ಅಂತ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಅಬ್ಸಾರ್ಪ್ಷನ್ ಲಾ ಅಂತಾರೆ. ಆ್ಯಂಡ್ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಡಿ ಮಾರ್ಗನ್ಸ್ ಲಾ. ಡಿ ಮಾರ್ಗನ್ಸ್ ಲಾ ಏನು ಹೇಳುತ್ತೆ ಅಂದರೆ, ಕಾಂಪ್ಲಿಮೆಂಟ್ ಆಫ್ ಎ ಬಿ ಇಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಪ್ಲಸ್ ಬಿ ಕಾಂಪ್ಲಿಮೆಂಟ್ ಅಂತ ಹೇಳುತ್ತೆ. ಅಥವಾ ಡಿ ಮಾರ್ಗನ್ಸ್ ಲಾ ಏನು ಹೇಳುತ್ತೆ ಅಂದರೆ, ಇದು ಇಂಪಾರ್ಟೆಂಟ್ ನೋಡ್ರಪ್ಪ. ಡಿ ಮಾರ್ಗನ್ಸ್ ಲಾ ಇದ್ರ ಮೇಲೆ ಕೇಳ್ತಾನೆ. ಎ ಪ್ಲಸ್ ಬಿ ಕಾಂಪ್ಲಿಮೆಂಟ್ ಇದ್ರೆ ಅದನ್ನ ನಾನು ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇದ್ರೆ ಅದನ್ನ ನಾನು ಏನಂತ ಬರಿತೀನಿ? ಎ ಕಾಂಪ್ಲಿಮೆಂಟ್ ಬಿ ಕಾಂಪ್ಲಿಮೆಂಟ್ ಅಂತ ಬರಿತೀನಿ. ಬಟ್ ಇಲ್ಲಿ ಪ್ಲಸ್ ಇರೋದು ಏನಾಗುತ್ತೆ? ಇಂಟು ಆಗುತ್ತೆ. ಇದು ಡಿ ಮಾರ್ಗನ್ಸ್ ಥಿಯರಮ್. ಅಥವಾ ಎ ಇಂಟು ಬಿ ಹೋಲ್ ಕಾಂಪ್ಲಿಮೆಂಟ್ ಅಂತ ಇದ್ರೆ ಅದನ್ನ ನಾನು ಎ ಕಾಂಪ್ಲಿಮೆಂಟ್ ಬಿ ಕಾಂಪ್ಲಿಮೆಂಟ್ ಅಂತ ಬರಿತೀನಿ. ಕಾಂಪ್ಲಿಮೆಂಟ್ ಅಂದ್ರೆ ನಾಟ್ ಅಂತ ಬರಿತೀನಿ. ಅದು ಇಲ್ಲಿ ಇಂಟು ಇರೋದು ಇಲ್ಲಿ ಏನಾಗುತ್ತೆ? ಪ್ಲಸ್ ಅಂತ ಆಗುತ್ತೆ. ಬೇಕಾದ್ರೆ ಟ್ರೂತ್ ಟೇಬಲ್ ಅಲ್ಲಿ ಮಾಡಿ ನೋಡ್ಬೋದು, ನಾವು ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ರೈಟ್, ಇದನ್ನ ಡಿ ಮಾರ್ಗನ್ಸ್ ಥಿಯರಮ್ ಅಂತ ಕರೀತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಥಿಯರಮ್ಮು, ತುಂಬಾ ಯೂಸ್ ಆಗುತ್ತೆ ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಮಾಡ್ಬೇಕಾದ್ರೆ. ನೋಡ್ಕೊಳ್ಳಿ. ಸೊ ಲಾಸ್ಟ್ ಲಾ ಯಾವ್ದಿದೆ? ಡಬಲ್ ಕಾಂಪ್ಲಿಮೆಂಟ್ ಅಂದ್ರೆ ಎ ಕಾಂಪ್ಲಿಮೆಂಟಿಗೆ ಮತ್ತೊಂದ್ಸಲ ಕಾಂಪ್ಲಿಮೆಂಟ್ ಮಾಡಿದ್ರೆ ನಮಗೆ ಏನೇ ಬರುತ್ತೆ ಅಂತ. ಎ ಕಾಂಪ್ಲಿಮೆಂಟಿಗೆ ಮತ್ತೊಂದ್ಸಲ ಕಾಂಪ್ಲಿಮೆಂಟ್ ಮಾಡಿದ್ರೆ ಏನ್ ಬರುತ್ತೆ? ಏನೇ ಬರುತ್ತೆ ಅಂತ. ಕಾಂಪ್ಲಿಮೆಂಟ್ ಕ್ಯಾನ್ಸಲ್ ಆಗುತ್ತೆ ಅಂತ. ಇದನ್ನ ಡಬಲ್ ಕಾಂಪ್ಲಿಮೆಂಟ್ ಲಾ ಅಂತ ಕರೀತಾರೆ. ಎ ಇರುತ್ತೆ, ಎ ಅಂದ್ರೆ ಒನ್ ಇರುತ್ತೆ, ಅದನ್ನ ಒಂದ್ಸಲಿ ಕಾಂಪ್ಲಿಮೆಂಟ್ ಮಾಡಿದ್ರೆ 0 ಆಗುತ್ತೆ, ಮತ್ತೊಂದ್ಸಲಿ ಕಾಂಪ್ಲಿಮೆಂಟ್ ಮಾಡಿದ್ರೆ ಮತ್ತೆ 1 ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಏನೇ ಬರುತ್ತೆ ಅಂತ. ದೀಸ್ ಆರ್ ದ ಬೂಲಿಯನ್ ಐಡೆಂಟಿಟೀಸ್ ಅಂಡ್ ಲಾಸ್ ಅಂತ ಕರೀತಾರೆ. ಬಟ್ ಇವುಗಳನ್ನ ಯೂಸ್ ಮಾಡ್ಕೊಂಡು ನಾವು ದೊಡ್ಡ ದೊಡ್ಡ ಎಕ್ಸ್ಪ್ರೆಷನ್ಸ್ ಅನ್ನ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಒಂದೆರಡು ಎಕ್ಸಾಂಪಲ್ಸ್ ನೋಡ್ಬೋಣ ಯಾವ್ಯಾವು ಅಂತೇಳಿ. ಒಂದೆರಡು ಎಕ್ಸಾಂಪಲ್ಸ್ ನೋಡೋದಾದ್ರೆ,
ಯಾವುದಾದ್ರೂ ಒಂದು ಎಕ್ಸಾಂಪಲ್ಸ್ ಇದೆ, ನಾನು ನೋಡ್ತೀನಿ. ನಿಮ್ಮ ಎಕ್ಸಾಮಲ್ಲಿ ಕೊಡ್ಬೋದು ಇದನ್ನು ಎಕ್ಸಾಂಪಲ್ಸ್ನ. ಜಸ್ಟ್ ಚೆಕ್. ಇವನ್ ಹೆಂಗೆ ಬಳಸೋದು ಅಂತ ನಿಮಗೆ ಗೊತ್ತಾಗೋದು ಯಾವಾಗ ಅಂದರೆ ನಿಮಗೆ ಇದನ್ನು ಬಳಸ್ತಾ ಹೋದಾಗಲೇ ಗೊತ್ತಾಗೋದು. ತಗೊಳ್ಳಿ, ಇಲ್ಲೊಂದು ಎಕ್ಸಾಂಪಲ್ ಇದೆ, ನೋಡೋಣ, ಟ್ರೈ ಮಾಡೋಣ. ಎಸ್, ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಸಿ ಅಂತ ಇದ್ರೆ ಏನಾಗುತ್ತೆ? ಸಿಂಪ್ಲಿಫೈ ದಿಸ್ ಅಂತ ಕೊಡ್ತಾನೆ. ಸಿಂಪ್ಲಿಫೈ ಅಂತ ಕೊಡ್ತೀವಿ, ಅಥವಾ ಇಲ್ಲಿ ಏನು ಮಾಡ್ತಾನೆ, ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಸಿ ಏನಾಗುತ್ತೆ ಅಂತ 4 ಆಪ್ಷನ್ಸ್ ಕೊಡ್ತಾನೆ. ಹೆಂಗೆ ಸಿಂಪ್ಲಿಫೈ ಮಾಡ್ತೀರಾ? ನಮ್ಮ ಏನು ಇಷ್ಟೋ ತನಕ ಬೂಲಿಯನ್ ಆಲ್ಜಿಬ್ರಾ ಕಲ್ತಿದ್ವಲ್ಲ, ಆ ಬೂಲಿಯನ್ ಆಲ್ಜಿಬ್ರಾ ಎಲ್ಲ ರೂಲ್ಸ್ಗಳನ್ನ ಯೂಸ್ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಮಾಡ್ಬೋದಾ? ಫಸ್ಟ್ ಇದು ಮಲ್ಟಿಪ್ಲೈ ಮಾಡ್ತಾ ಬನ್ನಿ, ಏನಾಗುತ್ತೆ ನೋಡೋಣ. ಎ ಇಂಟು ಎ ಈಸ್ ಎ ಇಂಟು ಎ ಪ್ಲಸ್ ನೆಕ್ಸ್ಟ್ ಏನಾಗುತ್ತೆ, ಎ ಇಂಟು ಸಿ ಮಾಡ್ರಿ, ಎ ಸಿ ಅಂತ ಆಗುತ್ತೆ, ಎ ಸಿ ಅಂತ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಬಿ ಇಂಟು ಎ ಏನಾಗುತ್ತೆ, ಇದು ಎ ಬಿ ಆಗುತ್ತೆ, ಎ ಬಿ ಅಥವಾ ಬಿ ಎರಡು ಒಂದೇ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಬಿ ಇಂಟು ಸಿ ಈಸ್ ಬಿ ಸಿ ಅಂತ ಆಗುತ್ತೆ. ಮೊದಲು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ ಎಲ್ಲದಕ್ಕೂ. ಈಗ ಎ ಇಂಟು ಎ ಏನಾಗುತ್ತಪ್ಪ, ಇದರಲ್ಲಿ ಏನಾದ್ರು ಸಿಂಪ್ಲಿಫೈ ಮಾಡ್ಬೋದಾ ನೋಡಿ. ಎ ಇಂಟು ಎ ಏನಾಗುತ್ತೆ, ಎ ಇಂಟು ಎ ಏನಾಗುತ್ತೆ, ಎ ಅಂತ ಆಗುತ್ತೆ. ಪ್ಲಸ್ ಎ ಸಿ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಅಂತ ಆಗುತ್ತೆ. ನೆಕ್ಸ್ಟ್ ಮತ್ತೇನು ಮಾಡ್ಬೋದು, ಮತ್ತೇನಾದ್ರು ಸಿಂಪ್ಲಿಫೈ ಮಾಡ್ಬೋದು ನೋಡಿ. ಎ ಪ್ಲಸ್ ಎ ಸಿ ಏನಾಗುತ್ತೆ, ಎ ಪ್ಲಸ್ ಎ ಸಿ ಯಾವಲ ಇದು, ಎ ಪ್ಲಸ್ ಎ ಸಿ. ಈ ಎ ಪ್ಲಸ್ ಎ ಸಿ ಹೋಲಿಗೆ ನಾನು ಬರೀ ಎ ಅಂತ ಬರಿತೀನಿ. ಯಾವಲ ಇದೆ, ಅಬ್ಸಾರ್ಪ್ಷನ್ ಲಾ. ಅಬ್ಸಾರ್ಪ್ಷನ್ ಲಾ ಏನ್ ಹೇಳುತ್ತೆ, ಎ ಪ್ಲಸ್ ಎ ಬಿ ಅಂತ ಇದ್ರೆ ಅದು ಎ ಆಗುತ್ತೆ ಅಂತ ಹೇಳಿರ್ಲಿಲ್ವಾ, ಬಿ ಅಬ್ಸರ್ವ್ ಆಗಿ ಹೋಗುತ್ತೆ ಅಂತ. ಸೊ ಅದೇ ತರ ಇಲ್ಲಿ ಸಿ ಇದೆ, ಈ ಸಿ ಅಬ್ಸರ್ವ್ ಆಗಿ ಉಳ್ಕೊಳ್ಳೋದು ಯಾವುದು, ಎ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಉಳ್ಕೊಳ್ಳುತ್ತೆ. ನೋಡಿ ಈಗ ಯಾವ ಲಾ ಅಪ್ಲೈ ಮಾಡ್ಬೋದು, ಇವೆರಡಕ್ಕೆ ಏನಾರ ಒಂದು ಲಾ ಅಪ್ಲೈ ಮಾಡ್ಬೋದಾ? ಎ ಪ್ಲಸ್ ಎ ಬಿ ಏನಾಗುತ್ತೆ, ಅಬ್ಸಾರ್ಪ್ಷನ್ ಲಾ, ಮತ್ತೆ ಎ ಉಳಿಯುತ್ತೆ. ಸೊ ಬಿ ಸಿ ಉಳ್ಕೊಳ್ಳುತ್ತೆ. ಇದನ್ನ ಏನಾರ ಮತ್ತೆ ಸಿಂಪ್ಲಿಫೈ ಮಾಡಕ್ ಬರುತ್ತಾ, ಯಾವ್ದಾದ್ರು ಲಾ ಹಾಕಿ, ಇನ್ವರ್ಸ್ ಲಾ, ಕಮ್ಯುಟೇಟಿವ್ ಲಾ, ಡಿಸ್ಟ್ರಿಬ್ಯೂಷನ್ ಲಾ, ಆ ಲಾ ಈ ಲಾ ಏನ್ ಹಾಕಿದ್ರು ಇದಿಷ್ಟೇ ಸಿಂಪ್ಲಿಫೈಡ್ ವರ್ಷನ್ಗೆ ಬಂತು. ಸೊ ಆನ್ಸರ್ ಈಸ್ ಎ ಪ್ಲಸ್ ಬಿ ಸಿ, ಎ ಪ್ಲಸ್ ಬಿ ಸಿ. ಸರ್ ಏನಕ್ಕೆ ಮಾಡ್ತೀವಿ ಸರ್, ಹೇಳಪ್ಪ. ಸ್ಟಾರ್ಟಿಂಗ್ ಅಲ್ಲೇ ಸಿಂಪ್ಲಿಫೈ ಮಾಡ್ಬೋದಿತ್ತಲ್ಲ ಸರ್, ಎರಡರಲ್ಲೂ ಎ ಕಾಮನ್ ಇರೋದ್ರಿಂದ ಎ ಆಚೆ ಕಡೆ ತೆಗ್ದು ಇ ಇಂಟು ಸಿ ಮಾಡ್ಬೋದಿತ್ತಲ್ಲ. ಎರಡರಲ್ಲೂ ಎ ಕಾಮನ್ ತೆಗಿಯಕ್ ಬರುತ್ತಾ, ತಡಿ ಒಂದು ನಿಮಿಷ. ಇದು 2 + 3 ಇಂಟು 2 + 4 ಅಂತ ಇದ್ದಂಗೆ ಇದು. ಇಲ್ಲ ಕಣ, ಇಲ್ಲಿ ಕಾಮನ್ ತೆಗಿಯಕ್ ಬರಲ್ಲ. ಯಾಕೆ ಗೊತ್ತಾ, ಇಲ್ಲಿ ನೀನು ಫಸ್ಟ್ ಅಡಿಷನ್ ಮಾಡ್ಕೊಂಡು ಆದ್ಮೇಲೆ ಕಾಮನ್ ತೆಗಿಬೇಕು. ಇಲ್ಲಿ ಅಡಿಷನ್ ಆಪರೇಷನ್ ಇದೆ ಬ್ರಾಕೆಟ್ ಒಳಗಡೆ ಅಲ್ವಾ, ಸೊ ಹಂಗೆ ಕಾಮನ್ ತೆಗಿಯಕ್ ಬರಲ್ಲ. ಅಲ್ಲಿ ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಕೊಂಡು ಆಮೇಲೆ ಕಾಮನ್ ತೆಗಿಬೋದು ನೀವು, ಇಲ್ಲಿ ಕಾಮನ್ ತೆಗಿಯಕ್ ಬರಲ್ಲ. ಯಾಕಂದ್ರೆ ಇಲ್ಲಿ ನೀನು ಇಂಟು ಕಾಮನ್ ತೆಗಿಬೇಕು ಅಂದ್ರೆ, ಸೊ 2 × 2 ಅಂತ ಇತ್ತು ಅಂತ ತಿಳ್ಕೊ, ಅದರಲ್ಲಿ 2 ಹೊರಗಡೆ ಬರುತ್ತೆ. ಅಂದ್ರೆ ಜಸ್ಟ್ ಮಲ್ಟಿಪ್ಲಿಕೇಶನ್. ಈಗ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ 2 + 4 ಅಂತ ಇತ್ತು ಅಂದ್ರೆ ಇದರಲ್ಲಿ 2ನ ಕಾಮನ್ ತೆಗಿಬೋದು, ಇದು ಒಂದು ಟರ್ಮ್ ಅಲ್ಲಿ. ಅದ್ರ ಜೊತೆ ಇಲ್ಲಿ ಇನ್ನೊಂದು ಇಂಟು ಹಾಕ್ಬಿಟ್ಟು ಮತ್ತೇನೋ ಒಂದಿದೆ ಅದರಗಳದ್ದು ಕಾಮನ್ ತೆಗಿತೀನಿ ಅಂದ್ರೆ ಬರಲ್ಲ. ಹಾಗಾಗಿ ಹಿಂಗೆ ಫಸ್ಟ್ ಗುಣಿಸ್ಕೊಂಡು ಆಮೇಲೆ ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ಬೋದು. ನೆಕ್ಸ್ಟ್
ನೆಕ್ಸ್ಟ್ ಯಾವುದಾದ್ರೂ ಇಲ್ಲಿ ನೋಡಿ, ಇಲ್ಲೊಂದು ಯಾವುದೋ ಪ್ರಾಬ್ಲಮ್ ಇದೆ ನೋಡಿ, ಕಾಣಿಸ್ತಿದ್ದೇನೆ ಇಲ್ಲಿ ಪ್ರಾಬ್ಲಮ್ಮು. ಎ ಇಂಟು ಬಿ ಇಂಟು ಸಿ ಪ್ಲಸ್ ಎ ಬಾರ್ ಪ್ಲಸ್ ಎ ಇಂಟು ಬಿ ಬಾರ್ ಸಿ ಅಂತ ಇದೆ. ಇದನ್ನ ಏನು ಮಾಡಬೇಕು, ಸಿಂಪ್ಲಿಫೈ ಮಾಡಿ ಅಂತ ಹೇಳಿದ್ದಾನೆ. ಸೊ ಸಿಂಪ್ಲಿಫೈ ಮಾಡಿದಾಗ ನಾವೇನು ಮಾಡ್ಕೊಂತ ಹೋಗ್ಬೋದು, ಇಲ್ಲಿ ಇದೊಂದು ಟರ್ಮಲ್ಲಿ ಇವೆರಡು ಟರ್ಮಲ್ಲಿ ಫಸ್ಟ್ ಏನು ಮಾಡಿದ್ದಾನೆ, ಎ ಸಿ, ಇದರಲ್ಲೂ ಎ ಸಿ ಇದೆ, ಇದರಲ್ಲೂ ಎ ಸಿ ಇದೆ. ಇದನ್ನು ಕಾಮನ್ ತೆಗಿಬೋದು, ಯಾಕಂದ್ರೆ ಇವೆರಡು ಜಸ್ಟ್ ನಡುವೆ ಪ್ಲಸ್ ಇರೋದ್ರಿಂದ ಇದರಲ್ಲಿ ಎ ಸಿ ಹೊರಗೆ ಹೋದ್ರೆ ಇಲ್ಲಿ ಬಿ ಉಳಿಯುತ್ತೆ, ಇಲ್ಲಿ ಬಿ ಬಾರ್ ಉಳಿಯುತ್ತೆ. ಸೊ ನಾನೇ ತೋರಿಸ್ತೀನಿ. ಎ ಪ್ಲಸ್, ಇದನ್ನು ಫಾರ್ಮುಲಾ ಹೇಳ್ರಿ, ಇದನ್ನು ನಾನು ತೋರಿಸ್ತೀನಿ ಹೆಂಗಿದೆ ಅಂತ. ಎ ಬಿ ಸಿ ಎ ಬಾರ್ ಎ ಬಿ ಬಾರ್ ಸಿ. ಎಸ್, ಇದು ನಿಮಗೆ ಕೊಟ್ಟಿರೋದಂಥ ಪ್ರಾಬ್ಲಮ್. ಎ ಇಂಟು ಬಿ ಇಂಟು ಸಿ ಪ್ಲಸ್ ಎ ಬಾರ್ ಪ್ಲಸ್ ಎ ಇಂಟು ಬಿ ಬಾರ್ ಇಂಟು ಸಿ ಅಂತ ಕೊಟ್ಟಿದ್ದಾನೆ. ಇದ್ರದ್ದು ಆನ್ಸರ್ ಎಷ್ಟು ಬರುತ್ತೆ? 4 ಆಪ್ಷನ್ ಕೊಟ್ಟಿರ್ತಾನೆ. ಅವ ನೀವು ಅದನ್ನು ಕಂಡುಹಿಡಿಯಬೇಕು. ಸೊ ಈಸಿಯಾಗಿ ಕಂಡುಹಿಡಿಯೋದು ಹೆಂಗೆ ಅಂದರೆ, ನೋಡಿ ಇದರಲ್ಲಿ ಯಾವ್ದಾರ ಒಂದು ಟರ್ಮಲ್ಲಿ ಈ ಟರ್ಮಲ್ಲಿ ಏನಾದರೂ ಕಾಮನ್ ಬರುತ್ತಾ? ಪ್ಲಸ್ ಇದ್ರೆ ಕಾಮನ್ ತೆಗಿಬೋದು, ಏನಾಗಲ್ಲ. ಸೊ ಇದರಲ್ಲೂ ಎ ಸಿ ಇದೆ, ಇದರಲ್ಲೂ ಎ ಸಿ ಇದೆ. ಎ ಸಿ ಕಾಮನ್ ತೆಗೆದ್ರೆ ಇಲ್ಲೇನು ಉಳಿತು? ಬಿ ಉಳಿತು. ಇಲ್ಲೇನು ಉಳಿಯುತ್ತೆ? ಪ್ಲಸ್ ಬಿ ಬಾರ್ ಉಳಿಯುತ್ತೆ. ಪ್ಲಸ್ ಎ ಬಾರ್ ಹೊರಗಡೆ ಹಂಗೆ ಇಟ್ಟಿದ್ದೀನಿ, ಈ ಎ ಬಾರ್ನ ಲಾಸ್ಟಿಗೆ ಹಂಗೆ ಇಟ್ಟಿದ್ದೀನಿ. ವಾಪಸ್ ನಾನು ಮತ್ತೆ ಮಲ್ಟಿಪ್ಲೈ ಮಾಡಿ ನೋಡಿದ್ರೆ ಇವೇ ಟರ್ಮ್ಸ್ ಬರ್ಬೇಕು. ಎ ಸಿ ಇಂಟು ಬಿ ಈಸ್ ಎ ಬಿ ಸಿ, ಎ ಸಿ ಇಂಟು ಬಿ ಬಾರ್ ಎ ಬಿ ಬಾರ್ ಸಿ, ಸೇಮ್ ಬರುತ್ತೆ. ನೆಕ್ಸ್ಟ್ ಈಗ ಹೇಳಿ ಮತ್ತೇನಾದರೂ ಸಿಂಪ್ಲಿಫೈ ಮಾಡೋದು. ಬಿ ಪ್ಲಸ್ ಬಿ ಬಾರ್ ಏನಾಗುತ್ತಮ್ಮ? ಬಿ ಪ್ಲಸ್ ಬಿ ಬಾರ್ ಏನಾಗುತ್ತೆ? ಅಂಡ್ ಆಪರೇಷನ್ ಅಲ್ಲಿ ಬಿನು ಮತ್ತು ಅದ್ರದ್ದು ಉಲ್ಟಾನು ಅಂಡ್ ಮಾಡಿದ್ರೆ ಏನ್ ಬರುತ್ತೆ ನಿಮಗೆ? 1 ಬರುತ್ತೆ. 1 ಬರುತ್ತೆ. ಹೆಂಗೆ ಹೇಳಿ? ನೀವು ರೂಲ್ಸ್ ನೆನ್ಪಿಡ್ಕೋಬೇಡ, ಇಲ್ಲೇ ಮಾಡಿ ನೋಡ್ರಿ. ಬಿನು ಅದ್ರ ಉಲ್ಟಾನು ಕೊಟ್ಬಿಟ್ರೆ ಒಂದ್ಸಲಿ 0 ಕೊಟ್ರೆ ಒಂದ್ಸಲಿ ಈ ಕಡೆ 1 ಬರುತ್ತೆ, ಈ ಕಡೆ 1 ಕೊಟ್ರೆ ಈ ಕಡೆ 0 ಬರುತ್ತೆ. ಯಾವ್ದಾದ್ರು 1 ಪುಟ್ 1 ಇದ್ದೇ ಇರುತ್ತಾ? 1 ಇತ್ತು ಅಂದ್ರೆ ಅಂಡ್ ಆಪರೇಷನ್ ಅಲ್ಲಿ 1 ಬರುತ್ತೆ ಅಂತ ಅರ್ಥ. ಸೊ ಪ್ಲಸ್ ಸರ್ ಅದು ಆರ್ ಆಪರೇಷನ್ ಅಲ್ಲ ಸರ್? ಯಾವ್ದಪ್ಪ? ಇದು ಆರ್ ಆಪರೇಷನ್. ಆರ್ ಆಪರೇಷನ್ ಅಲ್ಲಿ ಬಿನು ಮತ್ತೆ ಬಿ ಬಾರ್ನು ಹಾಕಿದ್ರೆ ನೋಡ್ರಿ ಏನ್ ಬರುತ್ತೆ ಅಂತ ಈಗಾಗಲೇ ಹೇಳಿದ್ವಲ್ಲ. ಎ ಪ್ಲಸ್ ಎ ಬಾರ್ ಇಸ್ ಈಕ್ವಲ್ ಟು 1 ಬರುತ್ತಲ್ವಾ? ಎ ಪ್ಲಸ್ ಎ ಬಾರ್ ಇಸ್ ಈಕ್ವಲ್ ಟು 1. ಒಂದು ಇನ್ಪುಟ್ಟು ಮತ್ತು ಅದ್ರ ಉಲ್ಟಾ ಆರ್ ಆಪರೇಷನ್ ಮಾಡಿದ್ರೆ 1 ಬರುತ್ತೆ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ಇಲ್ಲಿ 1 ಅಂತ ಬರ್ಕೊಂಡು ಬಿ ಮತ್ತು ಅದರ ಉಲ್ಟಾನ ಆರ್ ಮಾಡಿದ್ರೆ 1 ಬರುತ್ತೆ. ನೆಕ್ಸ್ಟ್ ಈಗ ಎ ಸಿ ಇಂಟು 1, ಎನಿ ಇನ್ಪುಟ್ ಇಂಟು 1 ಮಾಡಿದ್ರೆ ಏನ್ ಬರುತ್ತೆ? ಎನಿ ಇನ್ಪುಟ್ ಇಂಟು 1 ಮಾಡಿದ್ರೆ ಏನ್ ಬರುತ್ತೆ? 0. ಲವ್ 0 ಬರುತ್ತಾ? ಅಂಡ್ ಜೊತೆ ಇದು ಒಂದೇ ಇನ್ಪುಟ್ ಅಂತ ತಿಳ್ಕೊಳ್ಳಿ, ಇದಿಷ್ಟು ಒಂದೇ ಇನ್ಪುಟ್ ಎ ಅಂತ ತಿಳ್ಕೊಳ್ಳಿ. ಎ ಇಂಟು 1 ಈಸ್ ಅಂಡ್ ಆಪರೇಷನ್ ಅಲ್ಲಿ ಇದೇ ಇನ್ಪುಟ್ ಬರುತ್ತೆ. ಎ ಇಂಟು 1 ಈಸ್ ಎ ಅಂತ ಕರೆದಿದ್ದಿಲ್ವನ್ರೋ? ಎಗೆ ನೀನು 0 ಕೊಟ್ರೆ 0 ಬರುತ್ತೆ, 1 ಕೊಟ್ರೆ 1 ಆನ್ಸರ್ ಬರುತ್ತೆ. कारण 1 ಇಂಟು 1 ಈಸ್ 1, 0 ಇಂಟು 1 ಈಸ್ 0. ಹಾಗಾಗಿ ನೀನು ಏನು ಇನ್ಪುಟ್ ಕೊಡ್ತೀಯೋ ಅದೇ ಬರುತ್ತೆ ಇಲ್ಲಿ ಔಟ್ಪುಟ್ ಅಲ್ಲಿ. ಹಾಗಾಗಿ ಇಲ್ಲೇನಾಗುತ್ತೆ? ಎ ಸಿ ಇಂಟು 1 ಈಸ್ ಎ ಸಿ ಆಗುತ್ತೆ ಪ್ಲಸ್ ಎ ಬಾರ್. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಇದನ್ನ ಏನಾದ್ರು ಮತ್ತೆ ಸಿಂಪ್ಲಿಫೈ ಮಾಡೋಕ್ಕಾಗುತ್ತಾ ನೋಡಿ? ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ ಅಂದ್ರೆ ಇಲ್ಲಿಗೆ ಫೈನಲ್ ಆನ್ಸರ್ ಇದೆ. ಗಾಟ್ ಇಟ್? ಈಗ ನಾನೊಂದು ಕೊಡ್ತೀನಿ, ಟ್ರೈ ಮಾಡಿ. ನಿಮ್ಮ ಎಲ್ಲ ಲಾಸ್ಗಳನ್ನ ಇವ್ ನೆನ್ಪಿಡ್ಕೊಂಡ್ಬಿಟ್ಟು ಯಾವ್ದು ಹಾಕ್ಬೋದು ಅಂತ ನೋಡಿ. ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಳಿ. ಇದನ್ನು ಲಾಗಳನ್ನ ಇಲ್ಲೇ ಇದೆಲ್ಲ, ಅಟ್ಲೀಸ್ಟ್ ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು
ನೋಡ್ಕೊಂಡು ಮಾಡಿ ಇವತ್ತು, ನೆಕ್ಸ್ಟ್ ಟೈಮಿಂದ ನೋಡ್ಕೊಂಡು ಮಾಡಂಗಿಲ್ಲ. ಇವನ್ ನೆನ್ಪಿಡ್ಕೋಬೇಕು ನೀವು. ಐಡೆಂಟಿಟಿ ಲಾ, ನಲ್ ಲಾ, ಐಡೆಂಪೊಟೆಂಟ್ ಲಾ, ಇನ್ವರ್ಸ್ ಲಾ, ಕಮ್ಯುಟೇಟಿವ್ ಲಾ, ಅಸೋಸಿಯೇಟಿವ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ, ಅಬ್ಸಾರ್ಪ್ಷನ್ ಲಾ, ಡಿ ಮಾರ್ಗನ್ಸ್ ಲಾ. ಓಕೆ, ಈಗ ಒಂದು ಕೊಡ್ತೀನಿ ನೋಡೋಣ, ಎಕ್ಸ್ಪ್ರೆಷನ್ ಕೊಡ್ತೀನಿ. ತಗೊಳ್ಳಿ. ಬರ್ಕೊಳ್ರಿ. ಎ ಸಿ ಬಾರ್ ಪ್ಲಸ್ ಎ ಬಿ ಸಿ ಬಾರ್ ಏನಾಗುತ್ತೆ ಮಾಡಿ ನೋಡೋಣ. ಕ್ವಿಕ್. ಎ ಸಿ ಬಾರ್ ಪ್ಲಸ್ ಎ ಬಿ ಸಿ ಬಾರ್. ಮಾಡ್ತಾ ಇದ್ದೀರಾ? ಮಾಡಿದ್ರೆ ಯಾರ್ದಾರ ಆನ್ಸರ್ ಬಂತೇನ್ರಪ್ಪ? ಎ ಸಿ ಬಾರ್ ಪ್ಲಸ್ ಎ ಬಿ ಸಿ ಬಾರ್ ಅಂದರೆ ಏನಾಗುತ್ತೆ? ಅಟ್ಲೀಸ್ಟ್ ಮಾಡ್ತಿದ್ದೀರಾ, ಮಾಡಬೇಕಾ? ಬರೀ 15 ಜನ ಇದ್ರಲ್ಲೋ. ಮಾರ್ನಿಂಗ್ ಕ್ಲಾಸ್ಗಳು ಅಂದ್ರೆ ಏನು ಅಷ್ಟೊಂದು ಕೆಲಸಗಳ ನಿಮಗೆ ಅಂತ? ನೋಡ್ಕೊಳ್ರಿ. ಇವೆರಡನ್ನ ಗಮನ ಇಟ್ಟು ನೋಡ್ರಿ. ಫಸ್ಟ್ ಏನಾದರೂ ಕಾಮನ್ ಬರುತ್ತಾ ಅಂತ. ಏನಾದರೂ ಇವೆರಡರಲ್ಲಿ ಕಾಮನ್ ಇದೆನಾ? ಏನಪ್ಪ? ಸಿ ಬಾರ್ ಕಾಮನ್ ಇದೆ. ವೆರಿ ಗುಡ್. ಸಿ ಬಾರ್. ಮತ್ತೇನು ಕಾಮನ್ ಇದೆ ಇವೆರಡು ಟರ್ಮ್ ಅಲ್ಲಿ? ಇದು ಮತ್ತೆ ಈ ಟರ್ಮ್ ಅಲ್ಲಿ ಏನ್ ಕಾಮನ್ ಇದೆ ಅಂದ್ರೆ ಎ ಸಿ ಬಾರ್ ಎರಡು ಕಾಮನ್ ಇದೆನಾ? ಎ ಸಿ ಬಾರ್ ಹೊರಗೆ ತೆಗಿರಿ, ಇನ್ನೇನು ಉಳಿತು? ಈ ಟರ್ಮ್ ಅಲ್ಲಿ 1 ಉಳಿತು, ಪ್ಲಸ್ ಈ ಟರ್ಮ್ ಅಲ್ಲಿ ಬಿ ಉಳಿತು. ನೋ ನೋ ನೋ, ಇದು ಬೇಡ. ಒಂದು ಕಾಮನ್ ತೆಗೋಣ ಸಾಕು, ಆಮೇಲೆ ಏನು ಸಿಂಪ್ಲಿಫೈ ಮಾಡಕ್ ಬರಲ್ಲ. ನೀವು ಹೇಳ್ದಂಗೆ ಬರೀ ಸಿ ಬಾರ್ ಕಾಮನ್ ತೆಗಿರಿ. ಸಿ ಬಾರ್ ಕಾಮನ್ ತೆಗ್ರಿ. ಇನ್ನೇನು ಉಳಿತು? ಇಲ್ಲಿ ಎ ಉಳಿತು, ಪ್ಲಸ್ ಇಲ್ಲಿ ಏನು ಉಳಿತು? ಎ ಬಿ ಉಳಿತು. ನೆಕ್ಸ್ಟ್ ಮತ್ತೇನು ಸಿಂಪ್ಲಿಫೈ ಮಾಡ್ಬೋದು? ಇದೇನಾಗುತ್ತೆ? ಇದು ಎ ಪ್ಲಸ್ ಎ ಬಿ. ಯಾವ ಲಾನೋ ಇದು? ಎ ಪ್ಲಸ್ ಎ ಬಿ. ಅಬ್ಸಾರ್ಪ್ಷನ್ ಲಾ ನೋಡಿ. ಅಬ್ಸಾರ್ಪ್ಷನ್ ಲಾ ಪ್ರಕಾರ ಇಲ್ಲ, 2 ಎ ಇದ್ದು 1 ಬಿ ಇದ್ರೆ ಬಿ ಏನಾಗೋಗುತ್ತೆ? ಅಬ್ಸರ್ವ್ ಆಗೋಗುತ್ತಲ್ವಾ? ಇದು ಅಬ್ಸಾರ್ಪ್ಷನ್ ಲಾ. ಇಲ್ಲೇನಾಗಿದೆ? ಇಲ್ಲಿ ಅಬ್ಸಾರ್ಪ್ಷನ್ ಲಾ ಆಗುತ್ತೆ. ಸೊ ಎ ಪ್ಲಸ್ ಎ ಬಿ ಅಂದ್ರೆ ಏನಾಗುತ್ತೆ? ನಿಮಗೆ ಬರೀ ಎ ಉಳಿಯುತ್ತೆ. ಸೊ ಅಲ್ಲಿಗೆ ಎ ಇಂಟು ಸಿ ಈಸ್
ಎ ಸಿ ಬಾರ್, ಇದು ಇಷ್ಟೇ ಉಳಿಯುತ್ತೆ. ಸೊ ಅಲ್ಲಿಗೆ ಅರ್ಥ ಎ ಸಿ ಬಾರ್ ಪ್ಲಸ್ ಎ ಬಿ ಸಿ ಬಾರ್ ಅಂತ ಇದ್ರೆ ನಾನೇನು ಬರಿಬೋದು, ಎ ಸಿ ಬಾರ್ ಅಂತ ಆನ್ಸರ್ ಆಗುತ್ತೆ. ಎ ಸಿ ಬಾರ್ ಅಂತ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಅರ್ಥ ಆಯ್ತೇನಪ್ಪ? ಇದು ಗೊತ್ತಾಯ್ತೇನ್ರ? ಸಿಂಪಲ್ ಆಯ್ತಪ್ಪ, ಇದನ್ನ ನೀವು ಅಪ್ಲೈ ಮಾಡಕ್ ಬರ್ತಿಲ್ಲ ಅಷ್ಟೇ ಬೂಲಿಯನ್ ಆಲ್ಜಿಬ್ರನ್. ಅಥವಾ ಇನ್ನೊಂದು ಥರ ಮಾಡೋದವ್ರು, ಆಗಲೇ ನಾನು ಮಾಡಿದ್ನಲ್ಲ, ಏನು ಎ ಸಿ ಬಾರ್ ಎರಡನ್ನೂ ಹೊರಗೆ ತೆಗೆದ್ರೆ ಇಲ್ಲಿ 1 ಉಳಿತು, ಇಲ್ಲೇನು ಉಳಿತು, ಬಿ ಉಳಿತು. ಹಿಂಗೆ ವಾಟ್ ಈಸ್ 1 ಪ್ಲಸ್ ಬಿ? ಬಿ ಜೊತೆ 1 ಬರುತ್ತೆ. ಎ ಸಿ ಬಾರ್ ಇಂಟು 1 ಆಯಿತು. ಎ ಸಿ ಬಾರ್ ಇಂಟು ಎನಿಥಿಂಗ್ ಇಂಟು 1 ಈಸ್ ಏನಾಗುತ್ತೆ? ಅಂಡ್ ಆಪರೇಷನ್ ಅಲ್ಲಿ 1 ಜೊತೆ ಏನೇನೇ ಮಲ್ಟಿಪ್ಲೈ ಮಾಡಿದ್ರೆ ಏನು ಉಳಿಯುತ್ತೆ? ಎ ಸಿ ಬಾರೇ ಉಳಿಯುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಹಿಂಗಾರು ಮಾಡ್ಬೋದು, ರೈಟ್? ಸೊ ಈ ಥರ ನೀವು ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇನ್ನೊಂದು ನೋಡೋಣ, ಇದನ್ನು ಮಾಡಿ. ಫಸ್ಟ್ ಒನ್ ಎಕ್ಸ್ ವೈ ಪ್ಲಸ್ ಎಕ್ಸ್ ವೈ ಬಾರ್, ಎಕ್ಸ್ ವೈ ಪ್ಲಸ್ ಎಕ್ಸ್ ವೈ ಬಾರ್ನ ಸಿಂಪ್ಲಿಫೈ ಮಾಡಿ. ಬೇಗ. ಎಕ್ಸ್ ವೈ ಪ್ಲಸ್ ಎಕ್ಸ್ ವೈ ಬಾರ್. ಸರ್ ಎಕ್ಸೇ ಬರುತ್ತೆ ಆನ್ಸರ್. ಹೆಂಗಪ್ಪ ಮಾಡಿದ್ರೆ? ಎಕ್ಸ್ ವೈ ಪ್ಲಸ್ ಎಕ್ಸ್ ವೈ ಬಾರ್ನ ಎಕ್ಸ್ ಕಾಮನ್ ತೆಗಿರಿ. ಇದ್ರೊಳಗಡೆ ಎಕ್ಸ್ ಕಾಮನ್ ತೆಗೆದ್ರೆ ವೈ ಪ್ಲಸ್ ವೈ ಬಾರ್ ಉಳಿತು. ಎಕ್ಸ್ ಇಂಟು ವಾಟ್ ಈಸ್ ವೈ ಪ್ಲಸ್ ವೈ ಬಾರ್? 1. y plus y. ಅಂದರೆ ಇದು ನನಗೆ ನಾನು ಆ ಲಾಸ್ಗಳನ್ನು ನೆನ್ಪಿಟ್ಕೊಂಡಿಲ್ಲ, ಬಟ್ ನನಗೇನು ಅಂದ್ರೆ ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಒಂದು ಆರ್ ಆಪ್ರೇಷನ್ ಮಾಡುವಾಗ ಒಂದು ಇರುತ್ತೆ, ಅದ್ರದ್ದು ಉಲ್ಟಾ ಕೊಟ್ರೆ ಏನು ಬರುತ್ತೆ? ಅವೆರಡರಲ್ಲೂ 1 ಅಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆನ್ಸರ್ 1 ಬರುತ್ತೆ ಅಂತ ಇಲ್ಲೇ ಗೊತ್ತಾಗ್ಬಿಡ್ತೀನಿ. ಸೊ ಅಲ್ಲಿಗೆ ಎಕ್ಸ್ ಬಂತು. ಆನ್ಸರ್ ಈಸ್ ಎಕ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್, ಎಕ್ಸ್ ವೈ ಝೆಡ್ ಎಕ್ಸ್ ಬಾರ್ ವೈ ಎಕ್ಸ್ ವೈ ಝೆಡ್. ಇದು ಮಾಡಿ, ಸಿ ಮಾಡಿ. ಎಕ್ಸ್ ವೈ ಝೆಡ್ ಎಕ್ಸ್ ಬಾರ್ ವೈ ಎಕ್ಸ್ ವೈ ಬಾರ್ ಎಕ್ಸ್ ವೈ ಝೆಡ್ ಮಾಡಿ ನೋಡೋಣ. ಎಕ್ಸ್ ವೈ ಝೆಡ್ ಬಾರ್ ಪ್ಲಸ್ ಎಕ್ಸ್ ಬಾರ್ ವೈ ಪ್ಲಸ್ ಇನ್ನೇನಿದೆ ಎಕ್ಸ್ ಬಾರ್ ವೈ ಝಡ್ಡಿಗೆ ಒಂದು ಬಾರ್. ಸಾರಿ, ಇಲ್ಲಿ ಎಕ್ಸ್ ವೈ ಝಡ್ ಪ್ಲಸ್ ಎಕ್ಸ್ ಬಾರ್ ವೈ ಪ್ಲಸ್ ಎಕ್ಸ್ ವೈ ಝಡ್ ಬಾರ್ ಅಂತ ಇದೆ. ಇದು ಸಿಂಪ್ಲಿಫೈ ಮಾಡಿ ನೋಡಿ ಏನಾಗುತ್ತೆ. ಎಕ್ಸ್ ವೈ ಝಡ್ ಎಕ್ಸ್ ಬಾರ್ ವೈ ಎಕ್ಸ್ ವೈ ಝಡ್ ಬಾರ್. ಸುನೀತಾ ಮಾಡ್ತಿದ್ದೀರಾ? ಪಲ್ಲವಿ, ಕಾವ್ಯ MP ಮಾಡ್ತಿದ್ದೇನಮ್ಮ? ನೋಡ್ರಿ ಇಲ್ಲಿ ಸುನೀತಾ ಅವ್ರು ಹೆಂಗ್ ಮಾಡ್ತಿದ್ದಾರೆ ಫುಲ್. ಎಸ್, ಸಿಂಪಲ್ ಇದೆ. ಇದರಲ್ಲಿ ಏನಾದ್ರು ಕಾಮನ್ ಬರುತ್ತಾ ಅಂತ ನೋಡ್ಬೇಕು. ಯಾವ್ದಾರ ಕಾಮನ್ ಇದೆನಾ ಅಂತ ನೋಡಿ. ಕಾಮನ್, ಎಸ್.
ಇಲ್ಲೂ ಎಕ್ಸ್ ವೈ ಇದೆ, ಇಲ್ಲೂ ಎಕ್ಸ್ ವೈ ಇದೆ. ಸೊ ಇವೆರಡನ್ನು ಕಾಮನ್ ತೆಗೆದ್ರೆ ಎಕ್ಸ್ ವೈ ಇಂಟು ಝಡ್ ಪ್ಲಸ್ ಝಡ್ ಬಾರ್ ಆಗುತ್ತೆ. ಈ ಎಕ್ಸ್ ಬಾರ್ ವೈನ ಹಂಗೆ ಬರ್ಕೊಳ್ಳಿ, ಎಕ್ಸ್ ಬಾರ್ ವೈ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಈ ಝಡ್ ಪ್ಲಸ್ ಝಡ್ ಬಾರ್ ಏನಾಗುತ್ತೆ? ಝಡ್ ಪ್ಲಸ್ ಝಡ್ ಬಾರ್ ಅಂಡ್ ಆಪರೇಷನ್ ಮಾಡುವಾಗ ಝಡ್ಡು ಮತ್ತು ಅದ್ರ ಉಲ್ಟಾ ಕೊಟ್ಟರೆ ನೀವು 1 ಬರುತ್ತೆ. ಸೊ ಅಲ್ಲಿಗೆ ಎಕ್ಸ್ ವೈ ಪ್ಲಸ್ ಎಕ್ಸ್ ಬಾರ್ ವೈ ಉಳಿತು. ಈಗೇನು ಮಾಡ್ತೀರಿ ಇದನ್ನು? ವೈ ಕಾಮನ್ ತೆಗ್ರಿ, ಇವೆರಡರಲ್ಲೂ ವೈ ಕಾಮನ್ ಇದೆ. ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಉಳಿತು. ನೆಕ್ಸ್ಟ್ ಈಗೇನಾಗುತ್ತೆ? ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಏನಾಗುತ್ತೆ? 1 ಆಗುತ್ತೆ. ಸೊ ಆನ್ಸರ್ ಈಸ್ 1. ವೈ ಓನ್ಲಿ, ವೈ ಓನ್ಲಿ. ಅಂದರೆ ಈ ಥರ 2-3 ಇನ್ಪುಟ್ ಇರೋವಂಥ ಕಾಂಪ್ಲೆಕ್ಸ್ ಸರ್ಕ್ಯೂಟ್ನ ಇಲ್ಲಿ ನೋಡಿ, ಎಕ್ಸ್ ವೈ ಝಡ್ನ ಅಂಡ್ ಗೇಟ್ಗೆ ಹಾಕಿರ್ತಾರೆ, ಅದ್ರದ್ದು ಔಟ್ಪುಟ್ ಬರುತ್ತೆ. ಎಕ್ಸ್ ಬಾರ್ ವೈದು ಒಂದು ಔಟ್ಪುಟ್ ಬರುತ್ತೆ, ಇದ್ರದ್ದು ಒಂದು ಔಟ್ಪುಟ್ ಬರುತ್ತೆ. ಇಷ್ಟೊಂದು ದೊಡ್ಡ ಸರ್ಕ್ಯೂಟ್ ಮಾಡೋ ಬದಲಿ ಇದನ್ನು ಸಿಂಪ್ಲಿಫೈ ಮಾಡಿದರೆ ಬರೀ ವೈ ಅನ್ನೋದಕ್ಕೆ ಸಮ ಆಗಿರುತ್ತೆ ಅಂತ. ಅದನ್ನು ಸಿಂಪಲ್ ಆಗಿ ಬರೀ ವೈಯಲ್ಲಿ ನಾನು ಡಿಸೈನ್ ಮಾಡ್ಬೋದು. ಅದಕ್ಕೋಸ್ಕರ ಸಿಂಪ್ಲಿಫೈ ಮಾಡ್ತೀವಿ ಇದನ್ನು. ರೈಟ್. ಸೊ ಐ ಥಿಂಕ್ ಈ ಎಕ್ಸ್ಪ್ರೆಷನ್ಸ್ಗಳೆಲ್ಲ ತಗೊಳ್ಳಿ, ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಇದು ಹೊಡ್ಕೊಳ್ರಿ, ಹೊಡ್ಕೊಂಡ್ಬಿಟ್ಟು ಇವನ್ನೆಲ್ಲ ಸಾಲ್ವ್ ಮಾಡ್ತಾ ಬನ್ನಿ. ಓಕೆ, ಏನಾದ್ರು ಡೌಟ್ಸ್ ಬಂದರೆ ನಾವು ಟ್ರೈ ಮಾಡೋಣ ಅಂತ. ರೈಟ್, ಫೈನ್. ಐ ಥಿಂಕ್ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಲಾಸ್, ಬೂಲಿಯನ್ ಲಾಸ್. ಸಿಂಪಲ್ ಆಗಿ ಹೇಳೋದಾದರೆ ರೂಲ್ಸ್ ಆ್ಯಂಡ್ ಲಾಸ್. ಎ ಪ್ಲಸ್ 0 ಇದ್ದರೆ ಆರ್ ಆಪ್ರೇಷನ್ ಮಾಡುವಾಗ ಎ ಪ್ಲಸ್ 1 ಇದ್ದರೆ 1 ಬರುತ್ತೆ. ಎ ಪ್ಲಸ್ ಎ ಇದ್ದರೆ ಏನೇ ಬರುತ್ತೆ. ಎ ಪ್ಲಸ್ ಎ ಬಾರ್ ಇದ್ದರೆ 1 ಬರುತ್ತೆ. ಇಷ್ಟು 4 ಅಂಡಿಗೆ ಸಂಬಂಧಪಟ್ಟಂಥ, ಆರಿಗೆ ಸಂಬಂಧಪಟ್ಟಂಥದ್ದು. ಅಂಡಿಗೆ ಸಂಬಂಧಪಟ್ಟಿದ್ದು ಎ ಮಾಡಿದರೆ 0 ಬರುತ್ತೆ. ಎ ಇಂಟು 1 ಮಾಡಿದರೆ ಏನೇ ಬರುತ್ತೆ. ಎ ಇಂಟು ಎ ಮಾಡಿದರೆ ಏನೇ ಬರುತ್ತೆ. ಎ ಇಂಟು ಎ ಬಾರ್ ಮಾಡಿದರೆ 0. ನನಗೆ ಎಕ್ಸಾಕ್ಟಾಗಿ ಇವು ನೆನಪಿರಲ್ಲ, ಬಟ್ ಆ ಸಿಚುವೇಶನ್ ಬಂದಾಗ ಅಲ್ಲೇ ನಾನು ನೆನಪು ಮಾಡ್ಕೊಳ್ತೀನಿ. ಅದು ಹೆಂಗೆ ಚೆಕ್ ಅಂತ ಬಂದ್ಬಿಡುತ್ತೆ. ಎ ಇಂಟು ಎ ಮಾಡಿದರೆ 1 ಇಂಟು 1 0 ಇಂಟು 0. ಅಲ್ಲಿಗೆ 1 ಇಂಟು 1 ಮಾಡಿದಾಗ 1 ಬರುತ್ತೆ, 0 ಇಂಟು 0 ಬರುತ್ತೆ. ಸೊ ಹಾಗಾದ್ರೆ ಏನೇ ಔಟ್ಪುಟ್ ಅಂತ ಅರ್ಥ. ನಾನು ಅಲ್ಲೇ ಫಾರ್ಮುಲಾ ಕ್ರಿಯೇಟ್ ಮಾಡ್ಕೊತೀನಿ, ನನಗೆ ನೆನಪಿರಲ್ಲ ಇವು. ಬಟ್ ಈಗ ಒಂಚೂರು ಅಬ್ಸರ್ಪ್ಷನ್ ಲಾ ಇವೆಲ್ಲ ಒಂಚೂರು ನೆನಪಿರ್ತವೆ. ಎ ಪ್ಲಸ್ ಬಿನ ಬಿ ಪ್ಲಸ್ ಎ ಅಂತ ಬರಿಬೋದು, ಎ ಬಿನ ಬಿ ಎ ಅಂತ ಬರಿಬೋದು. ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಇದ್ದರೆ ಅದನ್ನು ಎ ಪ್ಲಸ್ ಬಿ ಕಮ್ಯುಟೇಟಿವ್ ಲಾ. ಇದು ಡಿಸ್ಟ್ರಿಬ್ಯೂಷನ್, ಇದು ಕಮ್ಯುಟೇಟಿವ್ ಅಲ್ಲ, ಸಾರಿ ಅಸೋಸಿಯೇಟಿವ್ ಲಾ. ಇವೆರಡು ಅಸೋಸಿಯೇಟಿವ್ ಲಾ, ಕಮ್ಯುಟೇಟಿವ್ ಲಾ. ಎ ಪ್ಲಸ್ ಎ ಬಿ ಅಂತ ಇದ್ರೆ ಅದು ಅಬ್ಸರ್ಪ್ಷನ್ ಇದ್ರೆ ಅದು ಅಬ್ಸರ್ಪ್ಷನ್ ಲಾ. ಸೊ ಈ ಥರ ನೀವು ಒಂಚೂರು ನೆನ್ಪಿಡ್ಕೋಬೇಕು. ಇಲ್ಲಿ ಅಬ್ಸರ್ಪ್ಷನ್ ಲಾ ಥರನೇ ಇಲ್ಲೊಂದಿದೆ ನೋಡಿ. ಎ ಪ್ಲಸ್ ಎ ಬಾರ್ ಬಿ ಇದ್ರೆ, ಎ ಪ್ಲಸ್ ಎ ಬಿ ಇದ್ರೆ ಬರೀ ಎ ಉಳ್ಕೊಳ್ಳುತ್ತೆ. ಎ ಪ್ಲಸ್ ಎ ಬಾರ್ ಬಿ ಇದ್ರೆ ಎ ಬಿನೇ ಉಳ್ಕೊಳ್ಳುತ್ತಂತ ಆಲ್ರೆಡಿ ಸ್ಟ್ಯಾಂಡರ್ಡ್. ಆದರೆ ನೆನ್ಪಿಡ್ಕೊಳ್ಳಿ ಇದನ್ನು. ಡಿಜಿಟಲ್ ಬೂಲಿಯನ್ ಆಲ್ಜಿಬ್ರಾ ಅಂಡ್ ಬೂಲಿಯನ್ ಲಾ, ಇವುಗಳನ್ನು ಯೂಸ್ ಮಾಡಿ ಕೆಲವೊಂದು ಡಿಜಿಟಲ್ ಸಿಸ್ಟಮ್ಸ್ಗಳನ್ನು ಮಾಡಿದ್ದಾರೆ. ಆ ಡಿಜಿಟಲ್ ಸಿಸ್ಟಮ್ಗಳು ಯಾವ್ಯಾವು ಅಂತ, ಡಿಜಿಟಲ್ ಸಿಸ್ಟಮ್ ಬಿಲ್ಡಿಂಗ್ ಬ್ಲಾಕ್ಸ್, ಡಿಜಿಟಲ್ ಲಾಜಿಕ್ ಗೇಟ್ಸ್, ಸಿಂಪಲ್ಸ್ ಅಂಡ್ ಟ್ರೂತ್ ಟೇಬಲ್ಸ್ಗಳು ಯಾವ್ಯಾವ ಇದಾವೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ನಿಮಗೆಲ್ಲ ಗೊತ್ತಿರಲಿ, ವಾಟ್ ಈಸ್ ಡಿಜಿಟಲ್ ಲಾಜಿಕ್ ಗೇಟ್. ಲಾಜಿಕ್ ಗೇಟ್ ಅಂತ ಕೇಳಿಸ್ಕೊಂಡಿರ್ತಾರಲ್ಲ, ವಾಟ್ ಈಸ್ ಲಾಜಿಕ್ ಗೇಟ್? ಲಾಜಿಕ್ ಗೇಟ್ ಈಸ್ ಅ ಬಿಲ್ಡ್ ಸರ್ಕ್ಯೂಟ್ ಮಾಡ್ತೀರಾ ಅಂದ್ರೆ ಅದರಲ್ಲಿ ಒಂದು ಗೇಟ್, ಸಿಂಪ್ಲೆಸ್ಟ್ ಡಿವೈಸ್ ಲಾಜಿಕ್ ಗೇಟ್ ಅನ್ನೋದು. ಇಟ್ ಹ್ಯಾಸ್ 2 ಇನ್ಪುಟ್ಸ್ ಅಂಡ್ ಲಾಜಿಕ್ ಗೇಟ್ಗೆ 2 ಇನ್ಪುಟ್ಸ್ ಇರುತ್ತೆ, 1 ಔಟ್ಪುಟ್ ಇರುತ್ತೆ. ಯಾವ್ಯಾವ ಅಂತ ಹೇಳ್ತೀರಾ ಲಾಜಿಕ್ ಗೇಟ್ಸ್ಗಳು? ನಮ್ಮ ಡಿಜಿಟಲ್ ಸರ್ಕ್ಯೂಟ್ ಮಾಡುವಾಗ ಯಾವ್ಯಾವ ಗೇಟ್ಸ್ ಬಳಸ್ತೀವಿ? AND, OR, NOT, XOR, XNOR. ಓಕೆ,
ಲೋ ಫರೀದ್ದೇನ್ ಅದೇನೋ ಹಿಂದ್ಗಡೆ ಟಿವಿ ಹಾಕೊಂಡಿದೀಯ, ಅಷ್ಟು ವಾಯ್ಸಲ್ಲಿ ಕೇಳಿಸುತ್ತ ನನಗೆ. ಓಕೆ, ಯಾರ್ಯಾರು ಟಿವಿ ನೋಡ್ತಾ ಇದ್ದೀರೋ, ಯಾರ್ಯಾರು ಮಲಗ್ಕೊಂಡಿದ್ದೀರೋ, ಯಾರ್ಯಾರು ಟ್ರಾವೆಲ್ ಮಾಡ್ತಿದ್ದೀರೋ, ಒಟ್ಟು ಲಾಗಿನ್ ಆಗಿದ್ದೀರ 15 ಜನ. ಕೆಲವರು ಮಾತ್ರ ಕರೆಕ್ಟಾಗಿ ಕುತ್ಕೊಂಡು ಮಾಡ್ತಿದ್ದಾರೆ. ಈ ಲಾಜಿಕ್ ಗೇಟ್ಗಳನ್ನು ನಮ್ಮ ಟ್ರಾನ್ಸಿಸ್ಟರ್ಸು ಡಯೋಡ್ಸ್ಗಳನ್ನು ಯೂಸ್ ಮಾಡಿ ತಯಾರು ಮಾಡಿರ್ತಾರೆ. ಅದರಲ್ಲೂ ಯಾವ್ಯಾವ ಟೆಕ್ನಾಲಜಿ, ಮಾಸ್ FET ಟೆಕ್ನಾಲಜಿ, ಇವುಗಳನ್ನೆಲ್ಲ ಯೂಸ್ ಮಾಡಿ ಲಾಜಿಕ್ ಗೇಟ್ಗಳನ್ನು ಮಾಡಿರ್ತಾರೆ ಅಂತ. ಈ ಲಾಜಿಕ್ ಗೇಟ್ಗಳನ್ನ ಮೈಕ್ರೋ ಪ್ರೊಸೆಸರು, ಮೈಕ್ರೋ ಕಂಟ್ರೋಲರ್ಗಳಲ್ಲಿ ಯೂಸ್ ಮಾಡಿರ್ತಾರೆ. ಅಂದ್ರೆ ಅವನ್ನ ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಡಿಜಿಟಲ್ ಸರ್ಕ್ಯೂಟ್ಸ್ ಅಂದ್ರೆ ಆಲ್ಮೋಸ್ಟ್ ಆಲ್ ಇದಿರುತ್ತೆ ಅಂತ. ಹಾಗಾದ್ರೆ ಯಾವ್ಯಾವ ಗೇಟ್ಸ್ಗಳಿದಾವೆ ಅಂದ್ರೆ, ಯು ನೋ ದಟ್ ಅಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್, ನ್ಯಾಂಡ್, ನಾರ್, XR, XNOR ಅಂತ ಇಷ್ಟು ಗೇಟ್ಗಳಿದಾವೆ. ಯಾರಾದ್ರೂ ಹೇಳ್ತೀರಾ ವಾಟ್ ಈಸ್ ಅಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್, ಗೇಟ್ ಅಂತ? ಯಾರಾದ್ರೂ ಹೇಳ್ತೀರಾ? ಕಂಪ್ಯೂಟರ್ ಸೈನ್ಸ್ನವ್ರು, ಎಲೆಕ್ಟ್ರಾನಿಕ್ಸ್ನವ್ರು ಹೇಳ್ಬೋದು ಇದನ್ನು, ಇವನ್ ಎಲೆಕ್ಟ್ರಿಕಲ್ನವರು. ಅಂಡ್ ಗೇಟ್ ಅಂದ್ರೆ ಒಂದು ಡಿವೈಸ್, ನಮ್ಮ ಲ್ಯಾಬ್ಗಳಲ್ಲಿ ನೋಡಿರ್ತೀರ. ಅಂಡ್ ಗೇಟ್ನ ಯಾವ ತರ ಇರುತ್ತೆ ಅಂದ್ರೆ, ಈ ತರ ಸಿಂಬಲ್ ಅಲ್ಲಿ ಬಳಸ್ತೀವಿ ಅಂಡ್ ಗೇಟ್ಗೆ. ಸೊ ಅಂಡ್ ಗೇಟ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ ಆಗಲೇ. ನಿಮ್ ಬೂಲಿಯನ್ ಆಲ್ಜಿಬ್ರಾ ಮಾಡುವಾಗ ಅಂಡ್ ಆಪರೇಷನ್ ಮಾಡ್ತಿದ್ವಲ್ಲ, ಅದೇ ತರ ವರ್ಕ್ ಆಗುತ್ತೆ ಅಂಡ್ ಗೇಟ್. ಏನು ಅಂದ್ರೆ, ಅಂಡ್ ಗೇಟ್ ಔಟ್ಪುಟ್ ಈಸ್ ಟ್ರೂ ವೆನ್ ಆಲ್ ದ ಇನ್ಪುಟ್ಸ್ ಆರ್ ಟ್ರೂ. ಎಲ್ಲ ಇನ್ಪುಟ್ಸ್ಗಳು ಟ್ರೂ ಇದ್ರೆ ಮಾತ್ರ ಇದ್ರದ್ದು ಔಟ್ಪುಟ್ ಏನಾಗಿರುತ್ತೆ, ಟ್ರೂ ಆಗಿರುತ್ತೆ. ಹಂಗ್ ವರ್ಕ್ ಆಗುವಂತ ಗೇಟ್ಗೆ ನಾನೇನಂತ ಕರಿತೀನಿ, ಅಂಡ್ ಗೇಟ್ ಅಂತ ಕರಿತೀನಿ. ಅದ್ರ ಸಿಂಬಲ್ ನೋಡ್ಕೊಳ್ಳಿ, ಈ ತರ ಬಳಸ್ತೀನಿ. ಸಿಂಬಲ್ ಇಂಪಾರ್ಟೆಂಟ್. ಎ ಮತ್ತೆ ಬಿ ಇನ್ಪುಟ್ ಕೊಟ್ರೆ ಔಟ್ಪುಟ್ ಬರುತ್ತೆ, ಅದನ್ನ A ಇಂಟು ಬಿ ಅಂತ ಕರಿತೀವಿ. ಇದ್ರ ಔಟ್ಪುಟ್ ಹೆಂಗಿರುತ್ತಪ್ಪ ಅಂದ್ರೆ, ಎರಡೂ ಇನ್ಪುಟ್ಗಳು 1 1 ಇದ್ರೆ ಮಾತ್ರ ಇದ್ರ ಔಟ್ಪುಟ್ 1 ಆಗಿರುತ್ತೆ. ಎಗೂ ಹೈ ವೋಲ್ಟೇಜ್ ಕೊಟ್ಟು ಬಿಗೂ ಹೈ ವೋಲ್ಟೇಜ್ ಕೊಟ್ರೆ ಔಟ್ಪುಟ್ ಅಲ್ಲಿ ಹೈ ವೋಲ್ಟೇಜ್ ಬರುತ್ತೆ. ಏನಾದ್ರೂ ನೀನು ಎಗೆ ಹೈ ವೋಲ್ಟೇಜು, ಬಿಗೆ ಲೋ ವೋಲ್ಟೇಜು, ಅಥವಾ ಬಿಗ್ ಲೋ ವೋಲ್ಟೇಜ್ ಹೈ ವೋಲ್ಟೇಜ್, ಎಗೆ ಲೋ ವೋಲ್ಟೇಜ್ ಕೊಟ್ರೆ ಇಲ್ಲಿ ಮಾತ್ರ ಔಟ್ಪುಟ್ ಲೋ ವೋಲ್ಟೇಜ್ ಬರುತ್ತೆ. ಹಿಂಗ್ ವರ್ಕ್ ಆಗುವಂತ ಗೇಟಿಗೆ ಅಂಡ್ ಗೇಟ್ ಅಂತ ಕರಿತೀವಿ. ಆರ್ ಗೇಟ್. ಆರ್ ಗೇಟ್ ಅಂದ್ರೆ ಹೆಂಗೆ ಅಂದ್ರೆ, ಹಿಂಗೆ ಈ ತರ ಒಂದ್ ಸ್ವಲ್ಪ ಸಿಂಬಲ್ ನೋಡ್ಕೊಳ್ಳಿ. ಇಲ್ಲಿ ಬಾಕ್ಸ್ ಹಿಂಗ್ ಇದಕ್ಕೂ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಸಿಂಬಲ್ನೇ ಕೇಳ್ಬೋದು ನಿಮ್ಗೆ ಎಕ್ಸಾಮ್ ಅಲ್ಲಿ. ಆರ್ ಗೇಟ್ ಅಂದ್ರೆ ಈ ತರ ಇರುತ್ತೆ. ಇದ್ರದ್ದು ಔಟ್ಪುಟ್ ಅಂದ್ರೆ A ಪ್ಲಸ್ ಬಿ ಕೊಟ್ಟಾಗ ಎ ಮತ್ತೆ ಬಿ ಇನ್ಪುಟ್ ಕೊಟ್ರೆ A ಸರ್ ಔಟ್ಪುಟ್ ಬರುತ್ತೆ. ಹಲೋ ಸರ್. ಸರ್ ಸ್ಕ್ರೀನ್ ವಿಸಿಬಲ್ ಇಲ್ಲ ಸರ್. ಕಾಣಿಸ್ತಿಲ್ವೇನ್ರ ಬೇರೆಯವರು? ಎಸ್ ಸರ್, ವಿಸಿಬಲ್ ಇಲ್ಲ. ನೀನು ಹೊರಗೋಗಿ ಒಂದ್ಸಲ ಜಾಯ್ನ್ ಆಗ. ಈಗ ಅದರ್ಸ್ ನೋ ಸರ್. ಇವಾಗ ವಿಜುವಲ್ ಇಲ್ವಾ? ಇದೆ ಸರ್. ಭೂಮಿಕಾಗ್ ಶೇರ್ ಆಗಿದೆ. ಎಸ್, ಕಾಣಿಸ್ತಿದೆ, ಈಗ ಶೇರ್ ಆಗಿದೆ. ಪುನೀತ್ ಬಂತೇನೋ? ಪುನೀತ್ ಬಸವರಾಜ್. ಹಾ ಸರ್, ಈಗ ಬಂತು. ಆರ್ ಈ ತರ ಸಿಂಬಲ್ ಎ ಮತ್ತೆ ಬಿ ಕೊಟ್ಟು ಪ್ಲಸ್ ಬಿ ಔಟ್ಪುಟ್ ಆಗಿ ಬರುತ್ತೆ. ಏನಿದೆ ಎ ಪ್ಲಸ್ ಬಿ ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ ಸರ್ ಅಂದ್ರೆ, ಇನ್ಪುಟ್ ಅಲ್ಲಿ ಯಾವ್ದಕ್ಕಾದ್ರೂ ಹೈ ವೋಲ್ಟೇಜ್ ಕೊಡು ನೀನು, ಯಾವ್ದಾರ ಒಂದು ಕೈ ಹೊರಗಡೆ ಔಟ್ಪುಟ್ ಅಲ್ಲಿ ಹೈ ವೋಲ್ಟೇಜ್ ಬರುತ್ತೆ. ಅಥವಾ ಹೈ ಕರೆಂಟ್ ಕೊಟ್ರೆ ಐದರ್ 1 ಇರ್ತಕ್ಕಂಥದ್ದು ಅಥವಾ 0 ಇರ್ತಕ್ಕ, ಇಲ್ಲಿ ನಿನಗೆ ಔಟ್ಪುಟ್ 1 ಬರುತ್ತೆ. ಯಾವಾಗ ಎರಡಕ್ಕೂ 0 ಆಗುತ್ತೆ ಅವಾಗ ಮಾತ್ರ ಇದರಲ್ಲಿ 0 ಇರುತ್ತೆ. ಸೊ 0 0 ಇರುತ್ತೆ. ಇನ್ನು ಉಳಿದ ಟೈಮಲ್ಲಿ ಯಾವಾಗಲೇ ನೋಡಿದ್ರು 1 1 1 1 ಅಂತ ಇರುತ್ತೆ. ದಟ್ ಈಸ್ ಆರ್ ಗೇಟ್. ನೆಕ್ಸ್ಟ್ ನಾಟ್ ಗೇಟ್ ಹೆಂಗ್ ಬಳಸ್ತೀವಿ ಅಂದ್ರೆ, ಈ ತರ ಡಯೋಡ್ ತರನೇ, ಬಟ್ ಇಲ್ಲೊಂದು ಡಾಟ್ ಸಿಂಬಲ್ ಇರುತ್ತೆ. ಇದನ್ನ ನಾಟ್ ಗೇಟ್ ಅಂತ ಕರಿತೀವಿ. ಎ ಇನ್ಪುಟ್ ಕೊಟ್ರೆ ಎ ಬಾರ್ ಔಟ್ಪುಟ್ ಬರುತ್ತೆ.
ಅಂದ್ರೆ ಎದಲ್ಲಿ ಹೈ ವೋಲ್ಟೇಜ್ ಕೊಟ್ರೆ ಇಲ್ಲಿ ಲೋ ವೋಲ್ಟೇಜ್ ಬರುತ್ತೆ, ಲೋ ವೋಲ್ಟೇಜ್ ಕೊಟ್ರೆ ಹೈ ವೋಲ್ಟೇಜ್ ಬರುತ್ತೆ. ಅದಕ್ಕೆ ನಾಟ್ ಗೇಟ್ ಅಂತ ಕರಿತೀವಿ. ನೆಕ್ಸ್ಟ್ ನ್ಯಾಂಡ್ ಗೇಟ್ ಅಂತ ಒಂದೇನು ನ್ಯಾಂಡ್ ಗೇಟ್. ನ್ಯಾಂಡ್ ಅಂದ್ರೆ ಇದ್ರದ್ದು ಉಲ್ಟಾ, ಇದು ಅಂಡ್ ಗೇಟಿಂದ ಉಲ್ಟಾ ಇದು. ಅದಕ್ಕೆ ನೋಡಿ, ಅಂಡ್ ಗೇಟಿಗೆ ಒಂದು ನಾಟ್ ಗೇಟ್ ಹಾಕ್ಬಿಟ್ರೆ ಲಾಸ್ಟ್ಗೆ ಅದನ್ನ ನ್ಯಾಂಡ್ ಅಂತ ಕರೀತಾರೆ. ಇದು ಅಂಡ್ದೆ ಆಕ್ಚುಲಿ ಸಿಂಬಲ್ ಇದೆ. ಇಲ್ಲಿ ಲಾಸ್ಟಿಗೆ ಒಂದು ಡಾಟ್ ಹಾಕಿದ್ರೆ ಅದನ್ನ ನಾಟ್ ಗೇಟ್ ಅಂತ ಅರ್ಥ. ಅದಕ್ಕೆ ನಾನು ನ್ಯಾಂಡ್ ಅಂತ ಕರಿತೀನಿ. ಸೊ ನೀನು ಎ ಮತ್ತೆ ಬಿ ನ ಇನ್ಪುಟ್ ಹಾಕೊಟ್ರೆ ಅಂಡ್ ಗೇಟ್ ಅಲ್ಲಿ ಎ ಬಿ ಬರ್ತಿದೆ. ಕಾಂಪ್ಲಿಮೆಂಟ್ ಮಾಡಿದ್ರೆ, ನಾಟ್ ಗೇಟ್ ಮಾಡಿದ್ರೆ ಎ ಬಿ ಕಾಂಪ್ಲಿಮೆಂಟ್ ಆಗುತ್ತೆ. ನೋಡ್ಕೊಳ್ಳಿ, ಎ ಬಿ ಕೊಟ್ಟಾಗ ಎ ಬಿ ಸಿಂಬಲ್ ಅಲ್ಲಿ ಇಲ್ಲಿ ಅಂಡಿಗೂ ಮತ್ತು ನ್ಯಾಂಡ್ ಅಂದ್ರೆ ಬರೀ ಸಿಂಬಲ್ ಕೊಟ್ಬಿಟ್ಟು ಐಡೆಂಟಿಫೈ ದಿಸ್ ಅಂತ ಕೇಳ್ಬೋದು, ಟ್ರೂತ್ ಐಡೆಂಟಿಫೈ ದಿಸ್ ಟ್ರೂತ್ ಟೇಬಲ್ ಅಂತ ಕೇಳ್ಬೋದು. ಅತ್ ಕೊಟ್ಟು ಎ ಬಿ ಕೊಟ್ಟಾಗ ಎ ಡಾಟ್ ಬಿ ಬಾರ್ ಬರುವಂತ ಗೇಟ್ ಯಾವುದು ಅಂತ ಕೇಳ್ಬೋದು. ಅದಕ್ಕೆ ಇದು ಗೊತ್ತಿರಲಿ ನಿಮ್ಗೊಂಚೂರು. ನ್ಯಾಂಡ್ ಗೇಟ್ ನೋಡಿ, ಈ ಟ್ರೂತ್ ಟೇಬಲ್ ನೋಡ್ರಿ, ಅಂಡಲ್ಲಿ ಎಲ್ಲೆಲ್ಲಿ 1 ಬರ್ತಿತ್ತು ಹೇಳಿ, 1 1 ಇದ್ದಾಗ ಮಾತ್ರ 0 ಬರ್ತಿತ್ತು. ಬಟ್ ಇದು ಉಲ್ಟಾ, 1 1 ಇದ್ದಾಗ 0, ಉಳಿದ ಟೈಮಲ್ಲೆಲ್ಲ 1 1 1 1 ಬರುತ್ತೆ. ಅಂಡ್ ಗೇಟ್ ಎಲ್ಲಿ 1 ಕೊಡ್ತಿತ್ತು ಅಲ್ಲೆಲ್ಲ ಇದು 0 ಕೊಡುತ್ತೆ, ಎಲ್ಲೋ ಅಲ್ಲೆಲ್ಲ 1 ಕೊಡುತ್ತೆ. ದಟ್ ಈಸ್ ನ್ಯಾಂಡ್. ನಾರ್ ಗೇಟ್. ನಾರ್ ಗೇಟ್ ಹೆಂಗಪ್ಪ ಅಂದ್ರೆ, ಅವಾಗ ಏನ್ ಬರುತ್ತೆ, ಆರ್ ಗೇಟ್ ಇಂದ ಔಟ್ಪುಟ್ ಏನು, ಎ ಪ್ಲಸ್ ಬಿ ಬರಬೇಕಾಗಿತ್ತು. ಎ ಪ್ಲಸ್ ಬಿದು ಕಾಂಪ್ಲಿಮೆಂಟ್, ಅದೇ ನಾರ್ ಗೇಟ್ ಅಂತ. ಇದ್ರ ನೋಡಿ, ಆರಲ್ಲಿ 0 0 ಇದ್ದಾಗ ಇರ್ತಿತ್ತು, ಇನ್ನು ಉಳಿದ ಟೈಮಲ್ಲೆಲ್ಲ 1 1 ಇರ್ತಿತ್ತು. ಬಟ್ ಇದರಲ್ಲಿ 0 0 ಇದ್ದಾಗ ಉಳಿದ ಟೈಮಲ್ಲೆಲ್ಲ 0 ಆಗುತ್ತೆ. ಸೊ ದಟ್ ಈಸ್ ನಾಟ್ ಗೇಟ್, ನಾರ್ ಗೇಟ್, ಸಾರಿ, ನಾರ್. ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಕೇಳಿಸ್ತಿಲ್ವಾ ಸರ್? ಮಧ್ಯ ಮಧ್ಯದಲ್ಲಿ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಎಸ್, ಒಂದೇ. ಐ ಥಿಂಕ್ ಈಗ ನೀಟಾಗಿ ಕೇಳಿಸುತ್ತೆ ಅಂತ ಅನ್ಕೊಳ್ತೀನಿ. ಭೂಮಿಕಾ ಇವಾಗ ಕೇಳಿಸ್ತಾ ನಮ್ಗೆ? ಎಸ್. ಹಾ ಸರ್. ನಾರ್ ಗೇಟ್ 0 0 ಇದ್ದಾಗ 1 ಇರುತ್ತೆ, ಇನ್ನು ಉಳಿದ ಟೈಮಲ್ಲೆಲ್ಲ 0 ಇರುತ್ತೆ. ಇದ್ರದ್ದು ಔಟ್ಪುಟ್ ಎ ಪ್ಲಸ್ ಬಿ ಹೋಲ್ ಬಾರ್. ಯಾರಾದ್ರೂ ಹೇಳ್ತೀರಾ ಡಿ ಮಾರ್ಗನ್ಸ್ ಥಿಯರಂ ಪ್ರಕಾರ ಎ ಪ್ಲಸ್ ಬಿ ಹೋಲ್ ಬಾರ್ನ ಏನಂತ ಬರೀಬಹುದು? ವಾಟ್ ಈಸ್ ಎ ಪ್ಲಸ್ ಬಿ ಹೋಲ್ ಬಾರ್? ಎ ಬಾರ್ ಪ್ಲಸ್ ಬಿ ಬಾರ್. ಎ ಬಾರ್ ಪ್ಲಸ್ ಬಿ ಬಾರ್ ಅಲ್ಲಮ್ಮ, ಡಿ ಮಾರ್ಗನ್ಸ್ ಥಿಯರಂ. A bar into B bar. ಸರ್ ಇದ್ದಾರೆ, ಎಲ್ಲ ಎಕ್ಸಿಟ್ ಆಗಿದ್ದಾರೆ. ಬಿ ಹೋಲ್ ಬಾರ್ ಇದ್ರೆ ಇದು ಯಾವ ಸಿಂಬಲ್? ನಾರ್ ಗೇಟ್ ಇಂದ ಔಟ್ಪುಟ್. ಇದನ್ನ ಇನ್ನೊಂದು ತರ ಬಾರ್ ಅಂತ, ಅಕಾರ್ಡಿಂಗ್ ಟು ಡಿ ಮಾರ್ಗನ್ಸ್ ಥಿಯರಂ.
ಇಂಟು ಬಿ ಹೋಲ್ ಬಾರ್ ಯಾವ್ದಿದು ನ್ಯಾಂಡ್ ಗೇಟಿನ್ ಸಿಂಬಲ್ ಇದನ್ನ ಏನಂತ ಬರೀಬಹುದು ಇನ್ನೊಂಥರ ಎ ಬಾರ್ ಪ್ಲಸ್ ಬಿ ಬಾರ್ ಅಂತಾನೂ ಬರೀಬಹುದು ಯಾವ ಮಾರ್ಗಕಾರ ಇವನ್ ನೀಟಾಗಿ ನೋಡ್ಕೊಳ್ಳಿ ಒಂದ್ಸಲ ಡಿಮಾರ್ಗನ್ಸ್ ಥಿಯರಮ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಔಟ್ಪುಟ್ ಇನ್ ಸಿಂಬಲ್ ಇದು ಅಂತ ಎ ಬಾರ್ ಬಿ ಬಾರ್ ಬರೋಂಥದ್ದು ಯಾವುದು ಎ ಬಾರ್ ಬಿ ಬಾರ್ ಪ್ಲಸ್ ಬಿ ಹೋಲ್ ಬಾರ್ ಅಂತ ಎ ಪ್ಲಸ್ ಬಿ ಹೋಲ್ ಬಾರ್ ಅಂದ್ರೆ ರೈಟ್ ಗೊತ್ತಿರಲಿ. ನೆಕ್ಸ್ಟ್ ಎಕ್ಸಾರ್ ಗೇಟ್ ಅಂದ್ರೆ ಏನು? ಯಾರು ಹೇಳ್ತಾರೆ ಎಕ್ಸಾರ್ ಗೇಟ್ ಅಂದ್ರೆ ಏನು ಅಂತ? ವಾಟ್ ಈಸ್ ಎಕ್ಸಾರ್ ಗೇಟ್? ಗೊತ್ತಿಲ್ಲ ನಮ್ಮ ಎಕ್ಸಾರ್ ಗೇಟ್? ಅದೇ ಸರ್, ಎರಡು ಇನ್ಪುಟ್ ಡಿಫ್ರೆಂಟ್ ಕೊಟ್ಟಾಗ ಸೇಮ್ ಔಟ್ ಒನ್ ಔಟ್ಪುಟ್ ಅಂತ ಇದೆ ಎಕ್ಸ್ಕ್ಲೂಸಿವ್ ಆರ್ ಅಂತ. ಏನು ಇದ್ರದ್ದು ಆರ್ ಗೇಟ್ ಮುಂದ್ಗಡೆ ಏನಾಗ್ತೀವಿ ನಾವು ಇನ್ನೊಂದು ಸಿಂಬಲ್ ಹಾಕಿದ್ರೆ ಇದನ್ನ ಎಕ್ಸಾರ್ ಗೇಟ್ ಅಂತಾರೆ. ಇದ್ರದ್ದು ಔಟ್ಪುಟ್ಗೆ ಎ ಪ್ಲಸ್ ಬಿ ಆರ್ ಇನ್ ಪ್ಲಸ್ ಒಂದು ರೌಂಡ್ ಮಾರ್ಕ್ ಹಾಕಿದ್ರೆ ಅದನ್ನ ಎಕ್ಸಾರ್ ಅಂತಾರೆ, ಎಕ್ಸ್ಕ್ಲೂಸಿವ್ ಆರ್ ಅಂತ. ಡಿಫರೆನ್ಸ್ ಅಂದ್ರೆ ಆರ್ ಗೇಟ್ ಹೆಂಗ್ ವರ್ಕ್ ನಾನು ಚಾಕ್ಲೇಟ್ ಕೊಡಿಸಿದ್ರೆ ಅಥವಾ ಐಸ್ ಕ್ರೀಮ್ ಕೊಡಿಸಿದ್ರೆ ಅಲ್ವಾ, ನೀನು ಚಾಕ್ಲೇಟ್ ಕೊಡಿಸಿ ಐಸ್ ಕ್ರೀಮ್ ಕೊಡಿಸಿ ಚಾಕ್ಲೇಟ್ ಕೊಡಿಸಿದ್ರು ಶಾಲೆಗೆ ಹೋಗ್ತಿದ್ದೆ ಅಲ್ಲಿ ಎರಡೂ ಇನ್ಪುಟ್ ಔಟ್ ಈಕ್ವಲ್ ಆದ್ರೂ ಶಾಲೆಗೆ ಎಕ್ಸ್ಕ್ಲೂಸಿವ್ ಆರ್ ಅಂದ್ರೆ ಯಾವ್ದಾದ್ರು ಒಂದ್ ಆಗ್ಬೇಕಷ್ಟೆ, ಎರಡೂ ಅಥವಾ ಎರಡೂ ಆಗ್ದಂಗೂ ಇರಂಗಿಲ್ಲ. ಎಕ್ಸ್ಕ್ಲೂಸಿವ್ ಆರ್ ಅಂದ್ರೆ ನಾನು ಆರ್ ಮೀನ್ಸ್ ವಾಟ್ ಚಾಕ್ಲೇಟ್ ಐದರ್ ಇವೆರಡರಲ್ಲಿ ಒಂದೇ ಕೊಡಿಸ್ಬೇಕು, ನೀನು ಮತ್ತೆ ಎರಡೂ ಕೊಡಿಸಿದ್ರು ಹೋಗಲ್ಲ ನಾನು. ಹಂಗಾದ್ರೆ ಅಥವಾ 1 ಇದ್ರೂ ಕೂಡ ಸೇಮ್ ಇನ್ಪುಟ್ ಇದ್ರೆ 0 ಬರುತ್ತೆ, ಡಿಫ್ರೆಂಟ್ ಇನ್ಪುಟ್ಸ್ ಇದ್ರೆ 1 ಬರುತ್ತೆ. ಅದಕ್ಕೆ ಎಕ್ಸ್ಕ್ಲೂಸಿವ್ ಆರ್ ಅಂತ ಕರಿತೀವಿ, ರೈಟ್? ಏನಮ್ಮ ಶ್ರುತನ ಆಗ್ಬೋದು? ಝೀರೋ ಬರುತ್ತೆ, 1 ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಕ್ಲೂಸಿವ್ ನಾರ್. ಅದರದ್ದು ಮುಂದ್ಗಡೆ ಇಲ್ಲಿ ಸಿಂಬಲ್ ಹಾಕ್ತೀವಿ. ಸೊ ಡಾಟಿಗೆ ಒಂದು ಇದನ್ನ ಹಾಕಿರ್ತೀವಿ, ಸರ್ಕಲ್ ಆಗಿ, ಅಥವಾ ಎಕ್ಸ್ಕ್ಲೂಸಿವ್ ಆರಿಗೆ ಒಂದು ಕಾಂಪ್ಲಿಮೆಂಟ್ ಹಾಕಿರ್ತೀವಿ. ಇದೇನ್ ಮಾಡುತ್ತೆ? ಡಿಫ್ರೆಂಟ್ ಇನ್ಪುಟ್ಸ್ ಕೊಟ್ಟಾಗ 1 ಬರುತ್ತೆ, ಅವಾಗ 1 ಬರುತ್ತೆ. ಅದೇ ಡಿಫ್ರೆಂಟ್ ಕೊಟ್ಟಾಗ ದಟ್ ಈಸ್ ಎಕ್ಸ್ಕ್ಲೂಸಿವ್ ನಾರ್, ರೈಟ್? ಎಲ್ಲ ಲಾಜಿಕ್ ಗೇಟ್ಸ್ ನಾಟ್ ಗೇಟ್ ಎಕ್ಸ್ಕ್ಲೂಸಿವ್ ನಾರ್ ಗೇಟ್ ಅಂತ. ಗೇಟ್ಗಳನ್ನ ನ್ಯಾಂಡು ಮತ್ತೆ ನಾರ್ ಗೇಟ್ ಅನ್ನ ಯೂನಿವರ್ಸಲ್ ಗೇಟ್ಸ್ ಅಂತ ಕರೀತಾರೆ. ಯಾಕೆ ಯೂನಿವರ್ಸಲ್? ಇದ್ಬಿಟ್ರೆ ನೀನು ಈ ಅವೆರಡನ್ನೇ ಕನೆಕ್ಟ್ ಮಾಡಿ ಅಂಡ್ ಗೇಟ್ ತರನು
ಮಾಡ್ಬೋದಂತೆ, ನಾಟ್ ಗೇಟ್ ತರನೂ ಮಾಡ್ಬೋದಂತೆ, ನಾರ್ ಗೇಟ್ ತರನೂ ಮಾಡ್ಬೋದಂತೆ. ಇನ್ ಯಾವ ಗೇಟ್ಗಳನ್ನಾರು ನಾನು ಪ್ರೊಡ್ಯೂಸ್ ಮಾಡ್ಕೋಬಹುದು. ಅದಕ್ಕೆ ಇವನ್ನ Sir, what? ನೆಕ್ಸ್ಟ್ IC ಸರ್ಕ್ಯೂಟ್ಸ್ ಅಂತ ಬರುತ್ತೆ. IC ಸರ್ಕ್ಯೂಟ್ಸ್ ಅಂತ ಹೇಳಿದ್ರೆ ಈ ಗೇಟ್ಸ್ ಗಳನ್ನ ಸರ್ ವಾಯ್ಸ್ ಕಾಂಟ್ಯಾಕ್ಟ್ ಮಾಡಿ ಬೇಕಾಗ್ತದೆ ಸರ್. Sir, voice break ಆಗ್ತಿದೆ. ಹಂಗಾರೆ ಸ್ಟಾಪ್ ಮಾಡೋಣ.